ಈ ಥರ ಚಲೋ ಕ್ವಾಲಿಟಿ 2 ಅಗರಬತ್ತಿ ಸರ್. ಅವ್ರ ಅಂಗಡಿ ಒಳಗೆ ಹೋಗಿ ಅವ್ರದ ಕಡ್ಡಿದ್ದೆ ಬೀಸೋನ್ ಸರ್ ಹಚ್ಚಿ ಅವ್ರ ಅಂಗಡಿ ತುರುಕಿ ವಾಸನೆ ಸರಿ ಇತ್ತಂದ್ರೆ ಈ ನಂಬರ್ ಫೋನ್ ಹಚ್ಚ ಅಂತೇಳಿ ಬಂದ್ಬಿಡ್ತಿದ್ದೆ ಸರ್. ಸ್ಟಾರ್ಟಿಂಗ್ ಒಂದೊಂದು ಅಂಗಡಿ 10 ಸರ್ ಅಡ್ಡಾಡಿದ್ರು ರೀ 1 kg ಆರ್ಡರ್ ಕೊಡಲ್ದಾರ. ಅದ ಅಂಗಡಿ ಒಳಗೆ ನಂಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ಆರ್ಡರ್ ಕೊಟ್ಟವ್ರು ಇದಾರೆ ಸರ್. ಈಗ ತಿಂಗಳಿಗೆ ಎಷ್ಟು ಟನ್ ನಿಮ್ದು ಹೋಗುತ್ತೆ ಸರ್ ಇಲ್ಲಿಂದ? ಸರ್ ನಂದು ಕಸ್ಟಮರ್ದು ಇದೆಲ್ಲ ನಾವು ತೊಗೊಂಡಂದ್ರೆ ಸರ್ ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 50 ರಿಂದ 60 ಟನ್ ಹೋಗ್ತೀವಿ ಸರ್. 60 ಟನ್? ಹೌದು ಸರ್. ತಿಂಗಳಿಗೆ ಒಂದು ಎವರೇಜ್ ಒಂದು 2-2.5 ಲಕ್ಷ ಮಾಡ್ತೀವಿ ಸರ್. ಮಾಡ್ತೀವಿ. ನಮ್ಮ ಫ್ಯಾಕ್ಟ್ರಿ ಸ್ವಲ್ಪ ದೊಡ್ಡ ಮಾಡ್ಬೇಕು ಸರ್. ಇವತ್ತು ತಿಂಗಳಿಗೆ ಒಂದು 2-2.5 ಲಕ್ಷ ದುಡ್ಡು ಆಯ್ತೀವಿ ಸರ್. ಇದೊಂದು ತಿಂಗಳಿಗೆ ಒಂದು 20 ಲಕ್ಷಕ್ಕೆ ಹೋಗಿ ಹಚ್ಬೇಕಂತ ಐತೆ ಸರ್ ವಿಚಾರ. ವಾವ್. ಒಂದೊಂದು ಸೆಕೆಂಡಿಗೂ 1,000 ರೂಪಾಯಿ ದುಡಿಬೇಕಂತ ಲೆಕ್ಕಾಚಾರ ಸರ್. 1 ಸೆಕೆಂಡಿಗೆ 1,000 ಸರ್. ಹಂಗೆ ದುಡಿಬೇಕು ಸರ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಹನುಮಸಾಗರ ಅನ್ನೋ ಗ್ರಾಮದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ಆನಂದ್ ಅನ್ನೋರು ಊದುಬತ್ತಿ ಉದ್ಯಮವನ್ನು ಸ್ಥಾಪಿಸಿ ಯಶಸ್ವಿಯಾಗಿದ್ದಾರೆ. ಆ ಉದ್ಯಮದ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಸುಮಾರು ಜನ ಹಳ್ಳಿಯಲ್ಲಿ ಏನು ನಡೆಯುತ್ತೆ ಅನ್ನೋರಿಗೆ ಉತ್ತರ ಈ ವಿಡಿಯೋ ಕೊನೆವರೆಗೆ ನೋಡಿ. ಯಾಕೆ ಅಂತಂದರೆ ಯಾವುದೋ ಒಂದು ಬಿಸ್ನೆಸ್ಸು ಸಣ್ಣದರಿಂದನೇ ಶುರುವಾಗುತ್ತೋ ಅದಕ್ಕೆ ಊರು ಮುಖ್ಯ ಆಗೋದೇ ಇಲ್ಲ. ನಾನು ಹೇಗೆ ಉದ್ಯಮನ ನಡೆಸ್ತೀನಿ ಅನ್ನೋದರ ಮೇಲೆ ಒಂದು ಉದ್ಯಮ ಕಟ್ಟಲ್ಪಡುತ್ತೆ. ಹಾಗಾಗಿ ಆನಂದ್ ಅವರು ಇವತ್ತು ಯಶಸ್ವಿ ಉದ್ಯಮದಾರರಾಗಿದ್ದಾರೆ. ಅಷ್ಟೇ ಅಲ್ಲದೆ ಒಂದು 10 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಕಥೆನೇ ಹೇಳ್ತೀನಿ, ಬನ್ನಿ. ನೀವೇನಾದರೂ ಊದುಬತ್ತಿ ಉದ್ಯಮವನ್ನು ಶುರು ಮಾಡಬೇಕಂತಿದ್ರೆ ಇದು ಭಾಳ ಉಪಯುಕ್ತ ವಿಡಿಯೋ. ಕೊನೆವರೆಗೆ ವಿಡಿಯೋ ನೋಡಿ. ಬನ್ನಿ, ಆನಂದ್ ಅವರ ಕತೆಗೆ ಮತ್ತು ಈ ಊದುಬತ್ತಿ ಉದ್ಯಮದ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ. ಸಾಹೇಬ್ರೆ, ಆನಂದ್ ಅವರೇ ಎಲ್ಲೋದ್ರ? ಮ್ಯಾಲಿದಾರ್ರಿ? ಬಂದ್ರೆ? ಹಾಂ, ನಮಸ್ಕಾರ ರೀ. ನಾನು ನಿಮ್ಗೆ ಬರೋಕ್ಕಿಂತ ಮುಂಚೆನೇ ಊರನ್ನವ್ರ ಹತ್ರ ಮಾತಾಡ್ಸಿದ್ದೆ. ಊರಾಗೆಲ್ಲ ವಾಯ್ನಾಗ್ಬಿಟ್ರಿ ನೀವು. ಒಂದು ಉದ್ಯಮ ಗೆಳೆಯರಿ, ಇವರೇ ಆನಂದ್ ಅಂತ ಹೇಳಿ. ಮನೆ ಇದು 2 ಸೇಮ್? ಹಾಂ ಸರ್. ಇಲ್ಲೇ ಮನೆ ರೀ. ಮನೆ ಮೇಲೆ ಫ್ಯಾಕ್ಟ್ರಿ. ಊರನ್ನವ್ರನ್ನೆಲ್ಲ ಕೇಳ್ತಿದ್ದೆ. ಆ್ಯಕ್ಚುಲಿ ಹಳ್ಳಿಯಲ್ಲಿ ಒಂದು ಉದ್ಯಮ ಸ್ಥಾಪಿಸಿ ಆನಂದ್ ಅವರು ಮಾದರಿ ಆಗಿದ್ದಾರೆ. ಏನು ಅನ್ಸುತ್ತೆ ನಿಮಗೆ ಅಂತ ಕೇಳ್ತಿದ್ವಿ. ಒಬ್ಬೊಬ್ರದ್ದು ಒಂದೊಂದು. ಇಲ್ರಿ ಸರ್, ನಾವು ಮೊದಲು ಬೇರೆ ಕಡೆ ತೊಗೊಂತಿದ್ವಿ, ಊದಿನ ಕಡ್ಡಿ ಇಲ್ಲಿ ಚಲೋ ಅದಾವು, ಹಾಗಾಗಿ ನಾವು ಇಲ್ಲೇ ತೊಗೊಂತೀವಿ ಅಂತ ಸುಮಾರು ಜನ ಹೇಳಿದವರು. ಉದ್ಯಮದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದೆ ಅವ್ರ ಹತ್ರ. ಹೇಗೆ ಸಾಧ್ಯ ಆಯಿತು, ಹೇಗೆ ಅಂದರೆ ನಿಮಗೂ ಕೂಡ ಅದೇ ಪ್ರಶ್ನೆ ಇತ್ತು. ಎಲ್ಲರ ಮನೆಗೂ ಊದಿನ ಕಡ್ಡಿ ಅದಾವು. ಹಾಂ ಸರ್. ಸಿಟಿಯಿಂದ ತರ್ತಾರೆ, ಆದರೆ ಏನಿಲ್ಲ. ಬಟ್ ಆದರೂ ಮನೆಗೆ ನಾನು ಊದಿನ ಕಡ್ಡಿ ತಲುಪಿಸ್ತೀನಿ, ನಂದೊಂದು ಉದ್ಯಮ ಸ್ಥಾಪಿಸ್ತೀನಿ ಅಂತಿತ್ತಲ್ಲ, ಅದು ನನಗೆ ಕುತೂಹಲ ಹುಟ್ಟಿತ್ತು ಅಂತ ಅನ್ಸುತ್ತೆ. ಈಗ ಕತೆ ನಿಮಗೆ ಹೇಗೆ ಶುರುವಾಯಿತು ಏನಂತ? ಸರ್, ಇದು ಫಸ್ಟ್ ಅಗರಬತ್ತಿ ಮಾಡ್ಬೇಕಂತ ಫಸ್ಟ್ ಪ್ಲಾನ್ ಇರಲಿಲ್ಲ ಸರ್. ನಂದು ಆ್ಯಕ್ಚುಲಿ ಡಿಪ್ಲೊಮಾ ಇಂಜಿನಿಯರಿಂಗ್ ಸರ್. ಡಿಪ್ಲೊಮಾ ಇಂಜಿನಿಯರಿಂಗ್? ಹೌದು ಸರ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ರೀ. ನಾನು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ದೆ ಸರ್ ಫಸ್ಟ್ ರೀ. ಶುಗರ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ದೆ ರೀ. ಬಟ್ ಅಲ್ಲಿ ಯಾಕೋ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಿರ್ಲಿಲ್ಲ ಸರ್. ಎಷ್ಟು ಕೆಲಸ ಮಾಡಿದ್ರು ಯಾವಾಗ ಇನ್ನೊಬ್ರ ಕೈಯಾಗ ಕೆಲಸ ಮಾಡ್ಬೇಕಲ್ಲ ಸರ್. ಓಕೆ. ಅಲ್ಲಿ ಇನ್ನೊಬ್ರ ಕೈಯಲ್ಲಿ ಪೇಮೆಂಟಿಗೆ ದುಡ್ಡು ಬದಲಿ ನಂದೊಂದು ಸ್ವಂತ ಏನೋ ಮಾಡ್ಬೇಕು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಫ್ಯಾಕ್ಟ್ರಿ ಬಿಟ್ಟು ಹೊರಗೆ ಬಂದೆ ಸರ್. ನಾನು ಸ್ಟಾರ್ಟಿಂಗ್ ಫಸ್ಟ್ ಹೊರಗೆ ಬಂದಾಗ ನಾನು ಫಸ್ಟ್ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಸರ್. ರ್ಯಾಬಿಟ್ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ ಸರ್ ನಾನು. ರ್ಯಾಬಿಟ್ ಫಾರ್ಮ್? ಹೌದು. ಓಕೆ. ಮೊಲ ಸಾಕಾಣಿಕೆ ಸರ್. ಅಲ್ಲಿಂದ ನನ್ನ ಹಂಗೆ ಒಂದು ಬಿಸ್ನೆಸ್ ಲೈನ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸರ್. ಬರ್ರಿ ಸರ್, ಹಂಗೆ ಒಳಗಡೆ. ಓಕೆ, ಸೂಪರ್. ಅಗರಬತ್ತಿ ತಯಾರಿಕೆ ತರಬೇತಿ ಹಾಗೂ ಮಾಹಿತಿ ಕೇಂದ್ರ. ಅದ್ಭುತ ಇದು. ತಯಾರಿಕೆ, ತರಬೇತಿ, ಮಾಹಿತಿ. ಹೌದು ಸರ್. ಎಲ್ಲ ಒಂದು ಕಡೆ ಸಿಗ್ತದೆ. ಹೌದು ಸರ್. ಅಲ್ಲ? ಹಾಂ ಸರ್. ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ. ಯಾಕೆ ಅಂದರೆ ತುಂಬ ಜನಕ್ಕೆ ಕೆಲವೊಬ್ರು ಇರ್ತಾರೆ, ಬಿಸ್ನೆಸ್ ಐಡಿಯಾಸ್ ಹೇಳಬಾರ್ದು ಜನಕ್ಕೆ. ಅದು ಏನೋ ಗೊತ್ತಾಗ್ಬಿಟ್ರೆ ಅವನು ಏನೋ ಮಾಡ್ಬಿಡ್ತಾನೆ, ನಂದೇನೋ ಸೀಕ್ರೆಟ್ ಇದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ನೀವು ನೇರವಾಗಿ ಬೋರ್ಡಲ್ಲೇ ಹಾಕಿದರೆ ಭಾಳ ಬೆಸ್ಟ್ ಅಪ್ಪ. ಅಲ್ಲ ಸರ್, ನಮ್ಮ ಉದ್ಯೋಗ ಏನಿತ್ತು 4 ಜನ ನಾನು ಕಲ್ಸಿದ್ರೆ ಸರ್, ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಆ 4 ಜನ ಮಾಡ್ಲಿ ಸರ್. ಅದರಿಂದ ನನಗೂ ಒಂದು ಪ್ರಾಫಿಟ್ ಐತೆ ಸರ್. ಅದರಿಂದ ಲಾಭ ತಗೋಬೋದು ಸರ್. ನಾವು ಕಲ್ಸಲ್ದ ನಾನು ಒಬ್ನ ಮಾಡಿ ದುಡ್ಡು ತಗೋತೇನೆ ಅನ್ನೋಕ್ಕಿಂತ ಸರ್ 4 ಜನ ಕಲ್ಸಿ ಅದರಿಂದನೂ ದುಡ್ಡು ಗಳಿಸ್ಬೋದು ಸರ್. ಓಕೆ. ಬೆಸ್ಟ್. ಅದು ಹೆಂಗದೆ? ಅಲ್ಲ ಸರ್, ನಾನೇನು ಉದ್ಯೋಗ ಮಾಡೋದು ಅಂತ ಅವ್ರಿಗೆ ಕಲ್ಸನ ಸರ್. ಅವ್ರು ರೆಡಿ ಮಾಡಿದ್ದು ನಾನೇ ತಗೋತೀನಲ್ಲ ಸರ್ ವಾಪಸ್. ನನ್ಗೆ ಒಂದು kg ₹1 ಲಾಭ ಸಿಕ್ಕರೆ ಸಾಕಲ್ಲ ಸರ್. ಓಕೆ. ಅದ್ರಿಂದ ನಾನು ಅದರಿಂದ ದುಡ್ಡು ಮಾಡ್ಬೋದಲ್ಲ ರೀ. ಅದು ಬಿಟ್ಟು ನಾನೊಬ್ಬನೇ ಮಾಡ್ತೀನಿ ಅಂದ್ರೆ ನಾನೊಬ್ಬನೇ ಎಷ್ಟು ಮಾಡೋಕ್ಕೆ ಸಾಧ್ಯ ಸರ್? ನಮ್ಮ ಫ್ಯಾಕ್ಟ್ರಿಯಿಂದ ಎಷ್ಟು ಮಾಡ್ಬೋದು? ಒಂದು 10 ಮಷಿನ್ ಆಗ್ಬೋದು ಸರ್, ಒಂದು 20 ಮಷಿನ್ ಆಗ್ಬೋದು ಸರ್. ನಮ್ಮಲ್ಲಿ ಅಷ್ಟೇ ನಾನು ಮಾಡಿ ನನ್ನಂತೆ ಕಷ್ಟ ದುಡ್ಡು ಮಾಡ್ತೀನಿ ಅನ್ನೋಕ್ಕಿಂತ ಮತ್ತೆ ಬೇರೆ ಸೋರ್ಸ್, ಬೇರೆ ಮೂಲಿಂದನೂ ಇನ್ಕಮ್ ಬರುತ್ತಲ್ಲ ಸರ್. ಆ ಥರ ಮಾಡೋದ್ರಿಂದ ನಾನು ಅದನ್ನು ಮಾಡ್ಬೋದು ಸರ್. ಗುಡ್. ಓಕೆ. ಇದು ಏನು ರೆಡಿ ಮಾಡ್ತಿದ್ದಾರೆ ಈಗ? ಹಾಂ ಸರ್.
ಇದು ಬಂಡಲ್ ಇದು ಮಾಡಿ ಪ್ಯಾಕಿಂಗ್ ಮಾಡೋದು ಈ ಸಿಸ್ಟಮ್ ಸರ್. ಹಾಂ 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 ಓಕೆ ಹಾಂ ಕರೆಂಟ್ ಬರ್ತಾವ. ಓಹೋ ಇದೆಲ್ಲ ಏನು ಮಾರ್ಕೆಟ್ಗೆ ಹೋಗೋದಾ ಇದು? ಮಾರ್ಕೆಟಿಗೆ ಹೋಗಕ್ಕೆ ಸರ್ ಇದೆಲ್ಲ ಒಣಗಿಸಿದ ಮೇಲೆ ಸರ್ ಆ ಥರ ಹಂಗೆ ಸೈಡ್ಗೆ ಇಟ್ಕೊಂಡಿರ್ತೀವಿ ಸರ್ ಅದೆಲ್ಲ ರೀ. ಹಾಂ ಹಾಂ ರೀ ಆ ಥರ ಇಟ್ಕೊಂಡು ಇದ್ರ ಸ್ವಲ್ಪ ಡ್ಯಾಮೇಜ್ ಅದು ಇದ್ದಿದ್ದಂದ್ರೆ ಆರಿಸಿ ತೆಗಿತೀವಿ ಸರ್ ಅದೆಲ್ಲ ರೀ. ಹೌದಾ? ಹಾಂ ಸರ್ ಅಂದ್ರೆ ಪೂರ್ತಿ ಒಂದಿಷ್ಟು ಏನು ವೇಸ್ಟೇಜ್ ಡ್ಯಾಮೇಜ್ ಇರಬಾರ್ದು ಸರ್. ಇದು ನೋಡಿ ಸರ್ ಹಿಂಗೆ ಸ್ವಲ್ಪ ಯಾವಾಗ ಒಂದೊಂದು ಡ್ಯಾಮೇಜ್ ಬಂದಿರ್ತಾವೆ ಸರ್. ಇಲ್ಲಿ ಸ್ವಲ್ಪ ಹೊಡೆದೈತೆ ನೋಡಿ ಸರ್ ಹಿಂಗೆ ಇಲ್ಲಿ ಮುಂದೆ ಹೊಡೆದೈತಲ್ಲ ಸರ್ ಈ ಥರ ತೆಗೆದು ಬಿಡ್ತೀರಿ? ಹಾಂ ಈ ಥರ ಹಿಂಗೆ ಹೊಡೆದಿದ್ದರೆ ಇದೆಲ್ಲ ಕ್ಲೀನ್ ಮಾಡ್ತೀವಿ ಸರ್ ಇದೆಲ್ಲ. ಏನು ಬ್ರ್ಯಾಂಡ್ ಇದು ಸರ್? ಇದು ಸ್ಮೆಲ್ ಇರಲ್ಲ ಸರ್, ಇದು ಕಚ್ಚಾ ಅಗರಬತ್ತಿ ಸರ್. ಇದು ಕಚ್ಚಾ ಇದು ಕಚ್ಚಾ ಅಗರಬತ್ತಿ ಮಾಡ್ತೀವಿ ಸರ್ ನಾವು. ಫ್ಯಾಕ್ಟ್ರಿಗಳು ಕಚ್ಚಾ ಇದೇ ಥರನೇ ಕಳಿಸ್ತೀವಿ ಸರ್ ನಾವು. ಬ್ರ್ಯಾಂಡಿಂಗ್ದವ್ರು ಕಳಿಸ್ತೀವಿ ಸರ್ ನಾವು. ಅವರು ನಮ್ಮ ಕಡೆಯಿಂದ ತೊಗೊಂಡೋಗಿ ಆಮೇಲೆ ಅವ್ರ ಹೆಸರು ಮೇಲೆ ಅದು ಸೆಂಟಿಂಗ್ ಎಲ್ಲ ಮಾಡಿ ಬಂಡಲ್ ಪ್ಯಾಕಿಂಗ್ ಬಾಕ್ಸ್ ಎಲ್ಲ ಮಾಡಿ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾರೆ ಸರ್. ಓ ಇದು ಈಗ ಇದು ಸರ್ ರಾ ಅಗರಬತ್ತಿ. ಇದಕ್ಕೆ ಸ್ಮೆಲ್ ಗಿಲ್ ಏನು ಇರಲ್ಲ ಸರ್. ಅವರ ಇದನ್ನ ತಗೊಂಡೋಗಿ ಅದನ್ನ ಅವ್ರು ಬೆರೆಸ್ತಾರ? ಹೌದು, ಅವ್ರು ಏನು ಮಾಡ್ತಾರೆ ಸರ್, ಡೈರೆಕ್ಟ್ ಆಗಿ ಇದಕ್ಕೆ ಸೆಂಟಿಂಗ್ ಮಾಡ್ತಾರೆ ಸರ್. ಸೆಂಟ್ ಅಂದ್ರೆ ಸೆಂಟ್ ಡಿಪ್ಪಿಂಗ್ ಮಾಡೋದ್ರಿ. ಆಮೇಲೆ ಅವ್ರ ಬ್ರ್ಯಾಂಡ್ ಎಲ್ಲ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ ಸರ್. ಹಂಗಾರೆ ಈಗ ಈಗ ಬಜಾರ್ದಾಗೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ ಸಿಗ್ತಾರಲ್ಲ ನಿಮಗೇನ? ಅಲ್ಲ ಅದೇ ಥರ ನಮ್ಮಂಥವ್ರು ಸಾಕಷ್ಟು ಜನ ಕೊಡ್ತಾರೆ ಸರ್ ಅವ್ರಿಗೆ ನಮ್ಮಂಥವ್ರು ವೆಂಡರ್ ಇರ್ತಾರೆ ಸರ್. ಈ ಥರ ಕಚ್ಚಾ ಅಗರಬತ್ತಿ ಮಾಡ್ಕೊಡೋರು ವೆಂಡರ್ಶಿಪ್ ಮಾಡ್ಕೊಂಡಿರ್ತಾರೆ ಸರ್. ದೊಡ್ಡ ದೊಡ್ಡ ಬ್ರ್ಯಾಂಡಿಂಗ್ದವ್ರೆಲ್ಲ ಸರ್. ಅವರು ಸ್ವತಃ ಪ್ರೊಡಕ್ಷನ್ ಯಾವುದು ಇರಲ್ಲ ರೀ. ಅವರು ನಮ್ಮ ಥರ ಯಾರು ಮಾಡ್ತಿರ್ತಾರಲ್ಲ ಸರ್, ಅವ್ರ ಕಡೆ ಕಚ್ಚಾ ಅಗರಬತ್ತಿ ತೊಗೊಂಡು ಅವರೆಲ್ಲ ಸೆಂಟಿಂಗ್ ಎಲ್ಲ ಮಾಡಿ ಅವ್ರ ಬ್ರ್ಯಾಂಡಿಂಗ್ನ ಸೇಲ್ ಮಾಡ್ತಿರ್ತಾರೆ ಸರ್. ಓಕೆ, ಉದಾಹರಣೆಗೆ ನಿಮ್ಮ ಕಂಪ್ನಿ ಹೆಸರು ಹೇಳ್ಬೋದಾ? ಯಾವ ಕಂಪ್ನಿ ಹೆಸರು ಬೇಡ ಅನ್ಸುತ್ತೆ ಸರ್. ಓಕೆ ಓಕೆ, ಅಲ್ಲ ಗೊತ್ತಿಲ್ಲ ಹೇಳೋದಿಲ್ಲ. ಏನು ಬಜಾರ್ದಲ್ಲಿ ದೊಡ್ಡ ದೊಡ್ಡ ಕಂಪನಿ ಅಂತ ನಾವು ನೀವು ಕೊಟ್ರೆ 10 ರೂಪಾಯಿಗೆ ಬೇಡ, ಅವ್ರು ಕೊಟ್ರೆ 50 ರೂಪಾಯಿ ಇರ್ಲಿ ಅಂತ ತೊಗೊಂಡು ಸರ್. ಹೆಸರು ಬ್ರ್ಯಾಂಡ್ ಇದ್ರೆ ಸಾಕು ಸರ್. ಹೆಸರಿದ್ರೆ ಅದ್ರೊಳಗೆ ಗೊಬ್ಬರ ತುಂಬ ಕೊಟ್ಟರು ತಗೋತಾರೆ ಸರ್ ಜನ. ಬ್ರ್ಯಾಂಡ್ ಇದ್ರೆ ಸರ್ ನಾವು ಅವ್ರಕ್ಕಿಂತ ಬ್ರ್ಯಾಂಡ್ ಇಲ್ಲ ಅಂದ್ರೆ ಚಿನ್ನ ತಗೊಳಕ್ಕೂ ಹೌದು ಸರ್, 100% ಸರ್. ಸರ್ ಇದು ಊದ್ಬತ್ತಿ ತಯಾರಾಗಿ ಆಕ್ಚುಲಿ ಸರ್ 3-4 ಥರ ರಾ ಮಟೀರಿಯಲ್ ಇರುತ್ತೆ ಸರ್. ಇದು ಬಂದು ಇದು ಬ್ಲ್ಯಾಕ್ ಪೌಡರ್ ಇದೆಯಲ್ಲ ಸರ್, ಇದು ಇಡ್ಲಿ ಪುಡಿ ಸರ್, ಚಾರ್ಕೋಲ್ ಪೌಡರ್ ಸರ್. ಇದ್ರ ಜೊತೆಗೆ ಒಂದು ಸಾಡಸ್ಟ್ ಮಿಕ್ಸ್ ಇರುತ್ತೆ ಸರ್, ಕಟ್ಟಿಗೆ ಪುಡಿ ಸರ್. ಕಟ್ಟಿಗೆ ಪುಡಿ ಅಂದ್ರೆ ಸರ್ ಇಡ್ಲಿ ಅಂದ್ರೆ ಸರ್, ಅದಕ್ಕೆ ನಾವು ಬೆಂಕಿ ಹಚ್ಚಿದೀವಿ ಅಂದ್ರೆ ಬೆಂಕಿ ಹಂಗೆ ಸಣ್ಣಗೆ ಹತ್ತದ ಸರ್, ಒಂದ್ ತಕ್ಷಣಕ್ಕೆ ಆರಲ್ಲ ರೀ. ಅದು ಇಡ್ಲಿ ಬರೀ ಪ್ಯೂರ್ ಇಡ್ಲಿ ಪುಡಿಗೆ ನಾವು ಬೆಂಕಿ ಹಚ್ಚಕ್ ಹೋದ್ರೆ ಕರೆಕ್ಟಾಗಿ ಸರಿಯಾಗಿ ತಗೊಳಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಕಟ್ಟಿಗೆ ಪುಡಿ ಮಿಕ್ಸ್ ಮಾಡ್ತೀವಿ ಸರ್. ಕಟ್ಟಿಗೆ ಪುಡಿ ಆದ್ರೆ ಬೆಂಕಿ ಜಲ್ದಿ ತಗೊಳತೈತೆ ಅಂತ ಹೇಳಿ ಸರ್. ಅದ್ರ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಜಿಗಟ್ ಪುಡಿ ಅಂತ ಇರುತ್ತೆ ಸರ್. ಇದು ಕಡ್ಡಿಗೆ ಅಂಟ್ಕೊಳಕ್ ಸರ್. ನಾವು ಅದು ಪೌಡರ್ ಕಡ್ಡಿಗೆ ಅಂಟ್ಕೊಳಕ್ಕೆ ಇದು ಜಿಗಟ್ ಪೌಡರ್ ಸರ್. ಇದು ಆಕ್ಚುಲಿ ಇದು ಮಾವಿನ ಅಂಟು ಅಂತೀವ ಸರ್. ಮಾವಿನ ಗಿಡ ತೊಗಟೆ ಇರುತ್ತಲ್ಲ ಸರ್, ಮಾವಿನ ಗಿಡ ತೊಗಟೆಯಿಂದ ತಯಾರಾಗಿರುತ್ತೆ ಸರ್. ಅಂಟುಕೊಳ್ಳೋಕ್ಕೋಸ್ಕರ ಜಿಗಟ್ ಸರ್. ಇದು ಎಲ್ಲಿ ಸಿಗುತ್ತವೆ ಇದೆಲ್ಲ ನಾವು ರೆಡಿಮೇಡ್ ಮಾಡ್ಕೊಡ್ತಾರೆ ಸರ್. ಇದ್ರ ಮಾಡೋರೆ ಒಂದು ಯೂನಿಟ್ ಇದೆ ಸರ್, ಫ್ಯಾಕ್ಟ್ರಿ ಇರುತ್ತೆ ಸರ್. ಅಲ್ಲಿಂದ ರೆಡಿ ಮಾಡಿಸಿ ತರಿಸ್ತೀವಿ ಸರ್ ನಾವು ಇದೆಲ್ಲ. ಎಲ್ಲಿಂದ ಬರುತ್ತೆ? ಕರ್ನಾಟಕನ? ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಮಾಡ್ಕೊಡ್ತಾರೆ. ನಮ್ಮಲ್ಲಿ ದಾವಣಗೆರೆ ಯೂನಿಟ್ ಇದೆ ಸರ್, ಗುಲ್ಬರ್ಗ ಯೂನಿಟ್ ಇದೆ ಸರ್. ನಾವು ದಾವಣಗೆರೆ ಯೂನಿಟ್ ಇಂದ ತರಿಸ್ತೀವಿ ಸರ್ ಇದೆಲ್ಲ. ಓಕೆ ಓಕೆ ಸರ್. ನಾರಿಂದ ನೋಡ್ರಿ ಅವ್ರ ಉದ್ಯೋಗ ಅಂದ್ರೆ ಅವ್ರದ್ದು ಬರೀ ರಾ ಮಟೀರಿಯಲ್ ರೆಡಿ ಮಾಡಿ ಕೊಡೋದು ಅಷ್ಟೇ ಸರ್. ನಾರಿಂದ ಇದನ್ನ ಮಾಡಿ ನಿಮ್ಮಂತವ್ರಿಗೆ ಸಪ್ಲೈ ಮಾಡ್ತಾರೆ ಸರ್. ಅದು ಅದ್ಭುತ. ಇದೇನ್ ಮಾಡ್ತೀವಿ ಸರ್, ಬ್ಲ್ಯಾಕ್ ಪೌಡರ್ನ 1 kg ಬ್ಲ್ಯಾಕ್ ಪೌಡರ್ ತಗೊಂಡಿವಿ ಅಂದ್ರೆ ಸರ್, ಅದಕ್ಕೆ 100 ಗ್ರಾಮ್ ಜಿಗಟ್ ಹಾಕೊಳ್ತೀವಿ ಸರ್. ಅಂದ್ರೆ 1 kgಗೆ 100 ಗ್ರಾಮ್ ಜಿಗಟ್ ಸರ್, 1:10 ಸರ್. ಅದಕ್ಕೆ 650 ಗ್ರಾಮ್ ನೀರು ಹಾಕೊಳ್ತೀವಿ ಸರ್. ಇದು 1 kg ಬ್ಲ್ಯಾಕ್ ಪೌಡರ್ 100 ಗ್ರಾಮ್ ಜಿಗಟ್ ಪ್ಲಸ್ ಅದಕ್ಕೆ 650 ಗ್ರಾಮ್ ನೀರು ಸರ್. ಪ್ರತಿಯೊಂದು ಮೆಜರ್ಮೆಂಟ್ ಮೇಲೆ ತಗೋಬೇಕು ಸರ್. ನಾವು ಅಂದಾಜಾಗಿ ಏನು ಹಾಕಂಗಿಲ್ಲ ಸರ್. ಅಂದಾಜಾಗಿ ಹಾಕೊಂಡು ಕರೆಕ್ಟ್ ಅಗರಬತ್ತಿ ಬರಂಗಿಲ್ಲ ಸರ್. ಅದು ಹಾಕೊಂಡು ನಾವು ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು ಸರ್, ಇಲ್ಲ ಕೈಯಿಂದಾದ್ರೂ ಮಿಕ್ಸ್ ಮಾಡ್ಕೋಬೋದು. ಈ ಕೆಲವರು ಒಂದೊಂದು ಮಷಿನ್ ತೊಗೊಂಡು ಹೋಗ್ತಾರೆ ಸರ್ ನಮ್ಮ ಹತ್ರ. ಒಂದ್ ಮಷಿನ್ಗೆಲ್ಲ ಮಿಕ್ಸರ್ ಮಷಿನ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ಒಂದ್ ಮಷಿನ್ ಜೊತೆ ಒಂದು ಮಿಕ್ಸರ್ ಮಷಿನ್ ಹಾಕೋಬೇಕಂದ್ರೆ ಮತ್ತೊಂದು 25-30 ಸಾವಿರ ಎಕ್ಸ್ಟ್ರಾ ಬಂಡವಾಳ ಹಾಕ್ಬೇಕು ಸರ್. ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡ್ತಿರ್ತಾರೆ ಸರ್. ಅಂಥವ್ರಿಗೆ ಮತ್ತೆ ಮಿಕ್ಸರ್ ಮಷಿನ್ ಅವಶ್ಯಕತೆ ಇಲ್ಲ ಸರ್, ಕೈಯಿಂದ ಮಾಡ್ಬೋದು ಸರ್ ಸ್ಟಾರ್ಟಿಂಗ್. ಆಮೇಲೆ ನಾನು ಇನ್ನೊಂದು ನೋಡಿ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ಕೈಲಿ ಹೊಸಿತಾರಲ್ಲ ಅದನ್ನ ಗಮನಿಸಿದೆ, ಅದು ಇದು ಸೇಮ್ ಸರ್. ಸೇಮ್ ಮಟೀರಿಯಲ್ ಸೇಮ್ ಪ್ರೋ ಇದೆ ಸರ್. ಬಟ್ ಕೈಯಿಂದ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕುದ್ರೆ 4 kg ಆಗಂಗಿಲ್ಲ ಸರ್. ಮತ್ತೆ ಕೈಯಿಂದ ಮಾಡಿದ್ರೆ ಫಿನಿಶಿಂಗ್ ಹಿಂಗ್ ಬರಲ್ಲ ಸರ್. ಅದು ಮೊದಲೆಲ್ಲ ಕೈಯಿಂದ ಮಾಡ್ತೀವಿ ಸರ್. ನಮ್ಮ ತಾಯಿಯವರು ಕೈಯಿಂದ ಮಾಡ್ಯಾರ ಸರ್ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಸರ್. ಬಟ್ ಕೈಯಿಂದ ಮಾಡಿದ್ರೆ ಫಿನಿಶಿಂಗ್ ಇರಲ್ಲ ರೀ, ಮತ್ತೆ ಇಷ್ಟು ಪ್ರೊಡಕ್ಷನ್ ಆಗಂಗಿಲ್ಲ ಸರ್. ಈಗ ಹಂಗಾಗಿ ಮಷಿನ್ಗಳೆಲ್ಲ ಡೆವಲಪ್ ಆಗ್ಯಾವ ಸರ್, ಸಾಕಷ್ಟು ಸ್ಪೀಡ್ ಇರ್ತಾವೆ ಸರ್. 4G 5G ಇಂದ ಮಷಿನ್ಗಳು ಸ್ಟಾರ್ಟ್ ಆಗಿ ಸರ್. ಈಗ 7G 8G ವರೆಗೂ ಮಷಿನ್ಗಳು ಬಂದಾವ ಸರ್. ಈಗ ಮೊಬೈಲ್ 3G 4G ಇಂದ ಸ್ಟಾರ್ಟ್ ಆಗಿ ಈಗ 5G ಬಂದು ನಿಂತಿದೆ ಸರ್. ಮಷೀನಲ್ಲಿ 7G 8G ವರೆಗೂ ಹೋಗಿ ಸರ್. ಪ್ರತಿ ವರ್ಷ ಅಪ್ಡೇಟ್ ಆಗ್ತಾ ಇದಾವೆ ಸರ್ ಮಷಿನ್ಗಳು. ಮೊದಲೆಲ್ಲ ಸ್ಟಾರ್ಟಿಂಗ್ ನಾವು ತಂದಿರೋ ಮಷಿನ್ಗಳು 30-40 kg ಹೊಡಿತಿದ್ವು ಸರ್. ಇವಾಗ 80-100 kg ಹೊಡಿಯುವಂಥ ಮಷಿನ್ಗಳು ಇದಾವೆ ಸರ್ ಒಂದ್ ದಿನಕ್ಕೆ ಸರ್.
ಈಗ ಇದೆಲ್ಲ ಊದ್ಕಡ್ಡಿ ಇದು ಊದ್ಬತ್ತಿ ಮಿಷಿನ್ ಇದೆ. ಹೌದು ಸರ್, ಎಲ್ಲ ಫುಲ್ಲಿ ಆಟೋಮೆಟಿಕ್ ಇರುತ್ತೆ ಸರ್. ಫುಲ್ ಆಟೋಮೆಟಿಕ್ ಇರುತ್ತೆ. ಇದು ಹೆಂಗಿರುತ್ತೆ ಸರ್, ಒರಿಜಿನಲ್ ಮಷಿನ್ ಅದ ರೀ ಸರ್. ಇದು ಮೇಡ್ ಇನ್ ವಿಯೆಟ್ನಾಂ ಸರ್. ಈಗ ಏನಾಗಿತ್ತು ಅಂತ ಸರ್, ಮಾರ್ಕೆಟ್ ಒಳಗಡೆ ಸೇಮ್ ವಿಯೆಟ್ನಾಂ ಮಷಿನ್ ತರನ ಕಾಪಿ ಮಷಿನ್ ಮಾಡಿ ಮಾರ್ಕೆಟ್ನಾಗ ಮಾರಾತಾರೆ ಸರ್. ಇಲ್ಲ ಲೋಕಲ್ ಕೆಲವೊಂದಿಷ್ಟು ಏರಿಯಾದಾಗೆಲ್ಲ ನಮ್ಮ ಕರ್ನಾಟಕದಲ್ಲೇ ಮಾಡ್ತಾರೆ ಸರ್, ರೆಡಿ ಮಾಡ್ತಾರೆ ಸರ್. ಸೇಮ್ ಇದು ಮಷಿನ್ ಹೆಂಗಿದೆ ಇದೇ ಥರನ ರೆಡಿ ಮಾಡ್ತಾರೆ ಸರ್. ಅವ್ರು ರೆಡಿ ಮಾಡೋದು ಲೋಕಲ್ ವಿಯೆಟ್ನಾಂ ಮಷಿನ್ ಸರ್, ಒರಿಜಿನಲ್ ವಿಯೆಟ್ನಾಂ ಮಷಿನ್ ಎರಡು ಅಕ್ಕಪಕ್ಕ ಇಟ್ಟರೆ ಆ ಡಿಫ್ರೆನ್ಸ್ ಕಂಡುಹಿಡಿಯೋದು ಕಷ್ಟ ಐತೆ ಸರ್. ಅಷ್ಟು ಎಕ್ಯುರೇಟ್ ಮಾಡ್ತಾರೆ ಸರ್. ಗೊತ್ತಾಗಂಗಿಲ್ಲ ಸರ್. ಅಲ್ಲ ಸರ್, ಈಗ ಪ್ರಪಂಚದಾಗ ಏನು ಕಾಪಿ ಮಾಡಕ್ಕೇನು ಸರ್, ಅನ್ನೋ ಮನುಷ್ಯನ ಬಂದ್ಬಿಟ್ಟು ಇಡೀ ಜಗತ್ತನ್ನ ಕಾಪಿ ಮಾಡತ್ತಾರೆ ಸರ್. ಸೇಮ್ ಟು ಸೇಮ್ ಡೂಪ್ಲಿಕೇಟ್ ಮಾಡ್ಬೋದು ಸರ್ ಈಗೆಲ್ಲ. ಹಂಗಾಗಿ ಜನಕ್ಕೆ ಮೋಸ ಆಗ್ತದೆ ಸರ್. ಕಾಪಿ ವಿಯೆಟ್ನಾಂ ಇಂದ ಬಂದಿರೋದು ಹೇಳಿ. ಇದು ಎಲ್ಲಿಂದ ಬರುತ್ತೆ? ಅದು ಚೈನಾ ಸರ್. ಇದು ಏನು? ಇದು ಮೇಡ್ ಇನ್ ಚೀನಾ ಸರ್. ಹೌದು ಸರ್, ಬಂಬೂ ಸ್ಟಿಕ್ ಸರ್. ಇದು ಬಿದಿರಿಂದ ತಯಾರಾಗುತ್ತೆ ಸರ್. ಹೌದಾ? ಎಷ್ಟು ಸೂಕ್ಷ್ಮ ಮಾಡ್ಯಾರಿ ಇದನ್ನ. ಇದು ಚೈನಾದ ಯಾಕಂದ್ರೆ ಸರ್ ನಮ್ಮಲ್ಲಿ ತಯಾರಾಗತ್ತೆ ಸರ್. ಇವಾಗ ನಮ್ಮಲ್ಲಿ ಇದು ಪ್ರಿಪರೇಷನ್ ಮಾಡತ್ತಾರ ಸರ್. ಬಟ್ ಒಂದ್ ಏನಾಗಿದೆ ಅಂದ್ರೆ ಸರ್, ಈ ಬಿದಿರೊಳಗೆ ಸರ್ ಚೈನಾದ ಬಿದಿರವರು ಪರ್ಟಿಕ್ಯುಲರ್ ಅಗರಬತ್ತಿ ತಯಾರು ಮಾಡೋಕ್ಕೋಸ್ಕರ ಬಂಬು ಬೆಳಿತಾರೆ ಸರ್, ಬಿದಿರು ಬೆಳಿತಾರೆ ಸರ್. ಇದನ್ನ ಕಟಾವ್ ಮಾಡಿಟ್ರೆ ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ದಿನ ಇರುತ್ತೆ ಸರ್ ಚೈನಾದವ್ರದ್ರಿ. ಅಂದ್ರೆ ಅಗರಬತ್ತಿ ಪರ್ಟಿಕ್ಯುಲರ್ ರೆಡಿ ಮಾಡೋದಕ್ಕೋಸ್ಕರ ಅವ್ರು ಏನೋ ಒಂದು ಪ್ಲಾನ್ ಮಾಡಿ ಮಾಡ್ಯಾರ ಸರ್. ಇದ್ರೊಳಗೆ ನೀರಿನ ಅಂಶ ಇರ್ಬೇಕು ಸರ್. ನಾವು ಇದೇನು ಕೋಟಿಂಗ್ ಆಗ್ತೈತಲ್ಲ ಸರ್, ಪೌಡರ್ ಇದು ಕಂಟ್ಕೋತೈತಲ್ಲ ರೀ, ಈ ಕಡ್ಡಿ ಒಳಗೆ ನೀರಿನ ಅಂಶ ಇರಲಿಲ್ಲ ಅಂದ್ರೆ ರೀ ಅದು ಕ್ರ್ಯಾಕ್ ಬಿಡುತ್ತೆ ಸರ್, ಉದುರುತ್ತೆ ಸರ್ ಪೌಡ್ರ್. ಇದ್ರೊಳಗೆ ನೀರಿನ ಅಂಶ ಇದ್ರೆ ನಾವು ಎಷ್ಟು ದಿವಸ ಇಟ್ಟರು ಕಡ್ಡಿ ಉದುರಂಗಿಲ್ಲ ಸರ್. ಇವಾಗ ನಮ್ಮ ಇಂಡಿಯಾದಾಗ ಸ್ಟಾರ್ಟ್ ಮಾಡ್ಯಾರ ಸರ್, ಅದರಲ್ಲಿ ನೀರಿನ ಅಂಶ ಕಡಿಮೆ ಐತೆ ಸರ್. ನಾವು ಬಿದಿರು ಕಟ್ ಮಾಡಿ ಇಟ್ಟಿವಿ ಅಂದ್ರೆ ನೀರಿನ ಅಂಶ ಹೋಗ್ಬಿಡ್ತದೆ ಸರ್, ಜಲ್ದಿ ಆರ್ತದೆ ಸರ್. ನಾವು ಅದ್ರಾಗ ಅಗರಬತ್ತಿ ತಯಾರು ಮಾಡಿದ್ವಿ ಅಂದ್ರೆ ಕ್ರ್ಯಾಕ್ ಬಿಡುತ್ತೆ ಸರ್, ಉದುರ್ತದೆ ಸರ್ ಅದು. ಹಾಗಾಗಿ ನಮ್ಮಲ್ಲಿ ಇನ್ನೂ ಸಕ್ಸಸ್ ಆಗಿಲ್ಲ ಸರ್. ಬಟ್ ಪ್ರಯತ್ನ ಚೈನಾದಿಂದ ಇಲ್ಲಿಗೆ ಬರುತ್ತೆ. ಚೈನಾದಿಂದ ಇಂಪೋರ್ಟ್ ಸರ್ ಇದೆಲ್ಲ ರೀ. ಚೈನಾ ಅವ್ರು ಎಲ್ಲಿ ಬಿಟ್ಟಿಲ್ಲಲ್ರಿ, ಹಳ್ಳಿಗೆ ನುಗ್ಗವ್ರಲ್ರಿ. ಭಾಳ ಐತೆ ಸರ್, ಭಾಳ ಐತೆ ಸರ್. ಚೈನಾದವ್ರು ಸಣ್ಣ ಮಕ್ಕಳು ಆಟಿಕೆಯಿಂದ ಹಿಡ್ಕೊಂಡು ಸರ್ ಇಂಥ ಉದ್ಯಮದವರೆಗೂ ಎಲ್ಲಾ ಕಡೆ ಅಲ್ಲಿಂದ ಬರ್ತಾ ಇದೆ ಇದು. ಸೊ ಈ ಮಿಷಿನ್ ಅಂತ ತಗೊಂಬಂದು ಇಲ್ಲಿ ಹಾಕ್ತೀವಿ ನಾವು, ರೆಡಿ ಮಾಡಿದ ಪೌಡರ್ ತಂದು ಇದಕ್ಕೆ ಹಾಕ್ತೀವಿ ಸರ್. ಹಾಕ್ತೀರಿ. ಆಮೇಲೆ ಇದು ಬಂಬೂ ಸ್ಟಿಕ್ ಸರ್, ಈ ಕಡ್ಡಿ ನಾವು ಇಲ್ಲಿ ಹಾಕೊಳ್ತೀವಿ ಸರ್. ಇದು ಕಡ್ಡಿ ತಗೊಂಡು ಇದು ಕಡ್ಡಿ ಹೊಡಿ ಮಷಿನ್ ಸರ್. ಇದು ಇದಕ್ಕೆ ಹಾಕೊಳ್ತೀವಿ ಸರ್ ಕಡ್ಡಿನ. ಇನ್ನು ಮಷಿನ್ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಸರ್ ಇದು ಆಟೋಮೆಟಿಕ್ ಆಗಿ ಕಡ್ಡಿ ತಗೋತೀವಿ ಸರ್. ಅಷ್ಟೇ ಸರ್. ಅಲ್ಲಿ ಕೆಲಸ ಮುಗೀತು, ತೊಗೊಂಡು ಇಟ್ಬಿಡೋದು. ಸೊ ಆ ಕಡೆ ಬರ್ತಾ ಇದೆಯಾ? ಅದು ರೆಡಿ ಆದ್ಮೇಲೆ ನಾವು ತಗೊಂಡು ಒಂದ್ ಕಡೆ ಟ್ರೈನ್ ಇಟ್ಕೊಂತೀವಿ ಸರ್. ಅದು ಹಸಿ ಇರುತ್ತೆ ಸರ್ ಕಡ್ಡಿ. ಆಮೇಲೆ ತಗೊಂಡು ಹೊರಗಡೆ ಒಣಗಿ ಹಾಕೋತೀವಿ ಸರ್, ಒಣಗಿಸ್ತೀವಿ ಸರ್. ಎಷ್ಟೊತ್ತ ಆರ್ಬೇಕು? ಭಾಳ ಈ ಥರ ಫುಲ್ ಬಿಸಿಲು ಇತ್ತಂದ್ರೆ ಸರ್ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗಡೆ ಒಣಗಿಸ್ ಸರ್. ಹೌದಾ? ಹೌದು ಸರ್, ಒಣಗಿಬಿಡುತ್ತೆ. ಒಣಗುತ್ತೆ ಸರ್. ಓಕೆ. ಮಳೆಗಾಲದಲ್ಲೆಲ್ಲ ಈ ಥರ ಬಿಸಿಲೆಲ್ಲ ಇರಂಗಿಲ್ಲ, ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ಅದಕ್ಕೆಲ್ಲ ಡ್ರೈಯರ್ ಮಷಿನ್ ಬರ್ತದೆ ಸರ್. ಡ್ರೈಯರ್ ಹಾಕೊಂಡು ಒಣಗಿಸ್ಬೋದು ಸರ್ ನಾವು. ಓಕೆ. ಹಾಂ ಸರ್. ಈಗ ಡೈಲಿ ನಿಮ್ದು ಎಷ್ಟು ಪ್ರೊಡಕ್ಷನ್ ಶುರು ಆಗ್ತದೆ ಸರ್? ಒಂದು ಮಷೀನಿಂದ ಒಂದು 45-50 kg ತೆಗಿತಾರೆ ಸರ್. ಒಂದು ಮಿಷಿನ್. ಹಂಗೆ ಎಷ್ಟು ಮಿಷಿನ್ ವರ್ಕ್ ಆಗುತ್ತೆ? 4 ಮಷಿನ್ ವರ್ಕ್ ಆಗುತ್ತೆ. 4 ಮಷಿನ್ ವರ್ಕ್ ಆಗುತ್ತೆ ಅಂದ್ರೆ ಎಷ್ಟು ಬರುತ್ತೆ ಪ್ರೊಡಕ್ಷನ್ ಡೈಲಿ? ಡೈಲಿ ಒಂದು 150-200 kg ಸರ್. 200 kg ಬರುತ್ತೆ ಸರ್. ಓಕೆ. 4 ಜನ ಸೇರಿ? 4 ಜನ ಸೇರಿ ಅಂದ್ರೆ 5 ಜನ ಇರ್ತಾರೆ ಸರ್. ಒಂದು ಮಷೀನಿಗೆ ಒಬ್ಬರು ಸರ್. ಇವರು ಮಷೀನ್ ಮೇಲೆ ಕುತ್ಕೊಂಡು ಆಪರೇಟ್ ಮಾಡ್ತಾರೆ ಸರ್. ಇವ್ರಿಗೆ ಮಿಕ್ಸ್ ಮಾಡ್ಕೊಡಕ್ಕೆ ಸರ್, ರೆಡಿ ಮಾಡಿದ ಕಡ್ಡಿ ತೊಗೊಂಡು ಹೊರಗೆ ಹಾಕಕ್ಕೆ ಒಬ್ಬರು ಕೈ ಒಳಗಡೆ ಅವ್ರಿಗೊಬ್ರು ಎಕ್ಸ್ಟ್ರಾ ಇರ್ತಾರೆ ಸರ್, ಸಪೋರ್ಟಿಂಗ್ ಸರ್. ಓಕೆ. ನನಗೆ ಮೂಲ ಪ್ರಶ್ನೆ ಮತ್ತೆ ಅಲ್ಲಿಗೆ ಅದನ್ನೇ ಕೇಳ್ಬೇಕು ಅನ್ಸುತ್ತೆ. ಏನು ಅಂತಂದರೆ, ಮೊದಲನೇ ಮಿಷಿನ್ ನೀವು ಹಾಕಿದ್ರಿ, ಅದನ್ನು ಮಾರ್ಕೆಟ್ ಹ್ಯಾಕ್ ಶುರು ಮಾಡಿದ್ರಿ, ಏನಾಯಿತು ಸರ್? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಮಷಿನ್ ತಂದಾಗ ನನಗೊಬ್ರು ಯಾರೋ ಬೈಬ್ಯಾಕ್ ತೊಗೋತೀನಿ ಅಂತ ಹೇಳಿದ್ರಿ ಸರ್. ನಾನು ಫಸ್ಟ್ ಆ ಕೆಟಗರಿಯಿಂದ ಬಂದೇನಿ ರೀ. ನಾನು ಯಾರೊಬ್ರು ಬೈಬ್ಯಾಕ್ ತೊಗೊಳ್ತಾರೆ ಮಷಿನ್ ತಂದಾಕಿ ನಾನು ಇಲ್ಲಿ ರೆಡಿ ಮಾಡಿ ಅಲ್ಲಿ ಕೊಡಬೇಕು, ಆರಾಮಾಗಿ ದುಡ್ಡು ಬಂದು ಅಕೌಂಟಿಗೆ ಬೀಳ್ತದೆ ಅಂತ ತಲೆಯಾಗಿ ಇಟ್ಟೊಂದು ಮಷಿನ್ ಹಾಕಿನಿ ಸರ್ ನಾನು. ಬಟ್ ಆ ವ್ಯಕ್ತಿ ಬೈಬ್ಯಾಕ್ ತೊಗೊಳ್ಳಿಲ್ಲ ಸರ್ ನನ್ನ ಕಡೆ. ಬೈಬ್ಯಾಕ್ ತೊಗೊಳ್ಳಿಲ್ಲ ಸರ್, ಮಷಿನ್ ತಂದ್ವಿ. ಬಟ್ ಬೈಬ್ಯಾಕ್ ಆಗಿಲ್ಲ ಅಂತಂದ್ರೆ ನಾನು ರೆಡಿ ಮಾಡಿ ಇಟ್ಟೆ ಸರ್ ಮಟೀರಿಯಲ್. ಸ್ಟಾರ್ಟಿಂಗ್ ಒಂದು 5-6 ತಿಂಗಳು, 1 ವರ್ಷ ಒದ್ದಾಡಿವಿ ಸರ್. ಹೆಂಗೆ ಮಾರ್ಬೇಕಂತ ಗೊತ್ತಿಲ್ಲ ಸರ್, ನಮ್ಮ ಮಾರ್ಕೆಟ್ ಏನು ಗೊತ್ತಿಲ್ಲ. ಒಂದು ಸಾರಿದು ಮಾರ್ಕೆಟ್ನಾಗ ಹಿಡಿದಿಲ್ಲ ಸರ್. ಹೆಂಗೆ ಮಾರ್ಬೇಕು, ಅಗರಬತ್ತಿ ಏನು ಮಾಡ್ಬೇಕಂತ ಗೊತ್ತಿಲ್ಲ ಸರ್. ಸುಮ್ಮನೆ ಮತ್ತೆ ಇಟ್ಕೊಂಡು ಕುಂತು ಏನು ಮಾಡ್ಬೇಕು ಸರ್? ಒಂದು ಸ್ವಲ್ಪ ನಾವು ಲೋಕಲ್ ಒಂದಿಷ್ಟು ಪ್ಯಾಕಿಂಗ್ ಮಾಡ್ಕೊಂಡ್ರಿ ನಮ್ಮ ರಾಮದುರ್ಗ, ಸೌದತ್ತಿ ಈ ಕಡೆ ಎಲ್ಲ ಸರೌಂಡಲ್ ಅಂಗಡಿಗಳಿಗೆಲ್ಲ ಹೋಗಿ ಅವ್ರಿಗೆಲ್ಲ ಸ್ಯಾಂಪಲ್ ಕೊಟ್ಟು ನಾವು ಈ ಥರ ನಾವೇ ತಯಾರು ಮಾಡತ್ತೀವಿ, ನಮ್ಗೆ ನೀವು ತೊಗೊಳ್ರಿ, ಖರೀದಿ ಮಾಡಿರಿ ಅಂತ ಅವ್ರಿಗೇನೆ ರಿಕ್ವೆಸ್ಟ್ ಮಾಡ್ಕೊಂಡು ಸರ್. ನಾವು ಒಂದೊಂದು ಅಂಗಡಿಗೆ 10 ಸರಿ ಹೋದ್ರೆ ಸರ್ ಒಂದೊಂದು 2 kg ನನಗೆ ಆರ್ಡರ್ ಕೊಟ್ಟಿಲ್ಲ ಸರ್ ಯಾರು ಸ್ಟಾರ್ಟಿಂಗ್ದಾಗ ಸರ್. ಒದ್ದಾಡಿ ಸರ್ ಸಾಕಷ್ಟು ತೊಗೊಂಡು ಇಲ್ಲಿಂದ ಹೊತ್ಕೊಂಡು ವಾಪಸ್ ತೊಗೊಂಬಂದಿನಿ ಸರ್ ಮಂದಿ ಮಠ. ಯಾರು ತೊಗೊಂಡಿಲ್ಲ ರೀ. ಆಮೇಲೆ ಬರ್ತಾ ಸ್ವಲ್ಪ ಒಂದೊಂದು 2-2 kg 5-5 kg ಆಮೇಲೆ 100 kg 200 kg ಗಂಟಲೆ ಆರ್ಡರ್ ಸಿಗಾಕೈತೆ ಸರ್. ಅಂದರೆ
ಏನು ಅನ್ಸೋದು ನಿಮ್ಗೆ? ಯಾಕಂದ್ರೆ ನೀವು ಅಂಗಡಿಗೆ ಹೋದ್ರೆ ನಿಮ್ಮ ಎದುರಿಗೇನೆ 108 ಬ್ರ್ಯಾಂಡ್ ತಗಲು ಹಾಕೊಂಡು ಕುಂತಿರೋರು ಹೌದೌದು ಅಲ್ವಾ? ದೊಡ್ಡ ದೊಡ್ಡ ಕಂಪ್ನಿ. ಸರ್ 108 ಬ್ರ್ಯಾಂಡ್ದವ್ರ ನಮ್ಮ ಬ್ರ್ಯಾಂಡ್ದವ್ರ ಕಾಂಪಿಟೇಟರ್ ಅಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೌದಾ? ನಮ್ಮ ಲೋಕಲ್ದವ್ರ ದೊಡ್ಡ ಕಾಂಪಿಟೇಟರ್ ಸರ್. ನಮ್ಗೆ ಇಲ್ಲಿ ಹುಬ್ಳಿ ಗದಗಲೆಲ್ಲ ಅಗರಬತ್ತಿ ತಯಾರು ಮಾಡ್ತಾರೆ ಸರ್. ಏನು ಮಾಡ್ತಾರೆ ಅಂದ್ರೆ ಸರ್, ಬಂಡವಾಳ ಇದ್ದವರು, ಬ್ಯಾಂಕ್ ಬ್ಯಾಲೆನ್ಸ್ ಇದ್ದವರೆಲ್ಲ ಸರ್ ಕ್ರೆಡಿಟ್ನಾಗ ತಂದು ಒಗೆದು ಹೋಗ್ಬಿಡ್ತಾರೆ ಸರ್ ಮಟೀರಿಯಲ್ ಅಂಗಡಿಯವ್ರಿಗೆ ಸರ್. 1 ಟನ್ನು 2 ಟನ್ನು ಅರ್ಧ ಟನ್ ಗಂಟಲೆ ಮಟೀರಿಯಲ್ ಒಗೆದು ಹೋಗ್ಬಿಡ್ತಾರೆ ಸರ್ ತಿಂಗಳವರೆಗೂ ಸರ್. ಅವ್ರಿಗೆ ದುಡ್ಡು ಕೇಳಂಗಿಲ್ಲ ರೀ ಅವ್ರು. ಅಂಗಡಿಯವ್ರಿಗೆ ಅಷ್ಟೇ ಬೇಕು ಸರ್. ಉದ್ರಿ ಕೊಟ್ಟು ಹೋಗ್ಬಿಡಪ್ಪ, ಇವತ್ತು ಮಟೀರಿಯಲ್ ಇಟ್ಟು ಹೋಗ್ಬಿಡು, ಒಂದು ತಿಂಗಳು ಬಿಟ್ಟು ಬಾ ದುಡ್ಡು ಹೋಯಕ್ಕೆ. ನಮ್ಮಂಥ ಸಣ್ಣ ಬಂಡವಾಳದವರೆಲ್ಲ ಸರ್ ಅಲ್ಲಿ ವ್ಯಾಪಾರ ಮಾಡೋದು ಕಷ್ಟ ಸರ್. ಅವ್ರೇನು ಮಾಡ್ತಾರೆ ಸರ್, ಈಗ ಅವ್ರು ಉದ್ರಿ ಕೊಡ್ತಾರೆ ಅಂದ್ರೆ ಇವ್ರು 5 ರೂಪಾಯಿ 10 ರೂಪಾಯಿ ಹೆಚ್ಚಿಗೆ ರೇಟ್ ಹಾಕಿದ್ರು ತೊಗೊಳ್ತಾರೆ ಸರ್ ಅಂಗಡಿಯವರು. ನಮಗೆ ಅವತ್ತಿನ ದುಡ್ಡು ಬೇಕಾ, ನಮ್ಗೆ 10 ರೂಪಾಯಿ ಕಡಿಮೆ ಕೊಡೋದ್ರು ತೊಗೊಳಂಗಿಲ್ಲ ಸರ್. ಓಕೆ, ಮತ್ತೆ ಹೆಂಗೆ ಫೇಸ್ ಮಾಡಿದ್ರಿ? ಫೇಸ್ ಮಾಡಿದ್ವಿ ಸರ್. ಎಷ್ಟೋ ಅಂಗಡಿಯವ್ರ ಜೊತೆ ಜಗಳ ಮಾಡೀನಿ ಸರ್ ನಾನು. ಲೋಕಲ್ ಅವ್ರು ಇದ್ಕೊಂಡು ಲೋಕಲ್ ಅವ್ರು ಸಪೋರ್ಟ್ ಮಾಡಂಗಿಲ್ಲ, ನೀವು ದೊಡ್ಡ ದೊಡ್ಡ ಅಂಗಡಿಯವ್ರು ಇದೀರಿ, ದೊಡ್ಡ ದೊಡ್ಡ ಸಾವುಕಾರ ಇದೀರಿ ನೀವು ಅಂತ ಎಷ್ಟೋ ಜನಕ್ಕೆ ಬಾಯಿಗೆ ಬಂದಂಗೆ ಮಾತಾಡೀನಿ ಸರ್ ಸ್ಟಾರ್ಟಿಂಗ್ದಾಗ. ಅಂದ್ರೆ ನನ್ನ ಸಂಕಟ ಅದ. ಯಾಕೆ ಒಂದ್ ಅಂಗಡಿ ಒಂದೊಂದು 10 ಸರಿ ಹೋದ್ರು ನಂಗೆ ಸಪೋರ್ಟ್ ಮಾಡಿಲ್ಲ ಅಂದಾಗ ಸರ್, ಲೋಕಲ್ ಅವ್ರು ಇದ್ರು ಏನ್ ಪ್ರಯೋಜನ? ಯಾರ್ಯಾರು ತಂದು ಬೇರೆ ಬೇರೆದವ್ರನ್ನೆಲ್ಲ ಬೆಳೆಸಾಕ್ತೀರಿ, ಲೋಕಲ್ ಊರಾಗ ಒಬ್ರು ರೆಡಿ ಮಾಡ್ತಾರಂತಂದ್ರೆ ಅಂಥವ್ರು ಒಬ್ರು ಸಪೋರ್ಟ್ ಮಾಡಕ್ ತಯಾರಿಲ್ಲ ನೀವು. ಹಂಗೆ ಅಂದಾಗ ಏನೋ ನನ್ನ ಸಂಕಟನ ಅವ್ರಿಗೆ ಜಗಳ ಮಾಡಿದಕ್ಕೆ ಎಷ್ಟೋ ನಿನ್ ಕಡೆ ತೊಗೋಬೇಕನ್ನೋದು ನಾನು ಬರ್ಕೊಟ್ಟಿಲ್ಲ ಇದು ಮಾಡಿಲ್ಲ ಮಾತಾಡೋರು ಇದಾರೆ ಸರ್. ಎಲ್ಲ ಲೋಕಲ್ ಅವ್ರು ಬರಾಕ್ತಾರೆ, ಏನೋ ಮಾಡತ್ತಾನ ಬಿಡಪ್ಪ, ಒಂದು ಹುಡುಗ ಏನೋ ಕುಸ್ತಿ ಹಿಡ್ದಾನ ಅಂತೇಳಿ ಸಪೋರ್ಟ್ ಮಾಡ್ಬೇಕಂತ ನನ್ನ ಕಡೆ ಮಟೀರಿಯಲ್ ತೊಗೊಂಡವ್ರು ಇದಾರೆ ಸರ್. ಆ ಥರನೂ ಇದಾರೆ ಸರ್. ಸ್ಟಾರ್ಟಿಂಗ್ ಒಂದೊಂದು ಅಂಗಡಿ 10 ಸರಿ ಅಡ್ಡಾಡಿದ್ರು ರೀ, 1 kg ಆರ್ಡರ್ ಕೊಡಲ್ದಾರ. ಅದ ಅಂಗಡಿ ಒಳಗೆ ನಾನು ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ಆರ್ಡರ್ ಕೊಟ್ಟವ್ರು ಇದಾರೆ ಸರ್. ಆ ಥರ ಆ ಟೈಮಲ್ಲಿ ಯಾಕಪ್ಪ ಇದನ್ನ ಮಾಡಿದೆ, ಮಾಡಬಾರ್ದಾಗಿತ್ತು ಅಂತ ಅನ್ಸಿದ್ದು ಉಂಟಾ? 100% ಅನ್ಸೇ ಸರ್. ಎಷ್ಟೋ ಸರ್ ಊರಿಂದ ಬರ್ಬೇಕಾದ್ರೆ ಬೈಕ್ ಮೇಲೆ ಹತ್ಕೊಂತ ಬಂದೇನು ರಗಡ್ ಸರಿ ರೀ. ಸಾಲ ಮಾಡಿ ಹಾಕಿದ್ವಿ ಸರ್, ಮಾಡಿದ್ವಿ ಎಲ್ಲ ಸ್ಟಾರ್ಟಿಂಗ್ದಾಗ ಸರ್. ಯಾಕೆ ಬೇಕಾಗಿತ್ತು ನನಗೆ, ನಾನು ಎಲ್ಲ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡತ್ತಿದ್ದೆ ರೀ. ತಿಂಗಳಿಗೆ ಒಂದು 10-15 ಸಾವಿರ ಪಗಾರ ಬರ್ತಿತ್ತು. ಅಂಥದ್ದು ಬಿಟ್ಕೊಟ್ಟು ಸಾಲ ಮಾಡಿ ಮಷಿನ್ ಹಾಕೊಂಡು ಇದು ಯಾಕೆ ಬೇಕಾಗಿತ್ತು ಅಂತ ರಗಡ್ ಸರಿ ಅಂದ್ಕೊಂಡೇನು ರೀ. ಯಾಕಾದ್ರೂ ಮಾಡೀವಿ ಅಂತ ಹೇಳಿ ಸರ್. ಯಾಕೆ ಬೈಬೇಕು ತೊಗೋದೆ ಅನ್ನೋದು ತೊಗೊಲಿಲ್ಲ ರೀ. ಮಾರ್ಕೆಟ್ ಏನಂತ ನನಗೆ ಗೊತ್ತಿಲ್ಲ ರೀ. ಮಾರ್ಕೆಟಿಂಗ್ ಮಾಡ್ಬೇಕಂತಂದ್ರೆ ನಾನೆಲ್ಲ ಕಲಿಬೇಕು ಸರ್ ಮಸ್ತ್ ಸ್ಟಾರ್ಟಿಂಗಿಂದ. ಅದಕ್ಕೆಲ್ಲ ಟೈಮ್ ಕೊಡ್ಬೇಕು. ರಗಡ್ ಸರಿ ಅಂದ್ಕೊಂಡೇನು ರೀ. ಬಟ್ ನಮ್ಮೂರು ಹನುಮಪ್ಪ ನಮ್ಮ ಕೈ ಹಿಡ್ದಾನ ಇವಾಗ ರೀ. ಸಾಕಷ್ಟು ಮಟ್ಟಲ್ಲಿ ಹೊರಗಡೆ ಮಾರ್ತೀವಿ ಸರ್ ಈಗ. ಎಷ್ಟು ಬಂಡವಾಳ ಹಾಕಿದ್ರಿ ಶುರುವಿನಲ್ಲಿ? 1.5 ಲಕ್ಷ ಸರ್. ಇವತ್ತು ಎಷ್ಟು ಬಂಡವಾಳ ಹಾಕಿದ್ರಿ? ಬಂಡವಾಳ ಅಂದ್ರೆ ಸರ್ ಈಗ ಒಂದು 10 ರಿಂದ 15 ಲಕ್ಷ ಬಂಡವಾಳ ಐತೆ ಸರ್ ನಮ್ದು ಫ್ಯಾಕ್ಟ್ರಿ. ನಮ್ಮ ಸ್ವಂತ ರೀ. ಎಷ್ಟು ವರ್ಷದಲ್ಲಿ? ಇದೆ ಒಂದು 8ನೇ ವರ್ಷ ಸರ್ ನಮ್ದಿಗೆ. 8 ವರ್ಷ. ಹಾಂ ಸರ್, 8ನೇ ವರ್ಷ ಸರ್. ಬಟ್ ಇದು ಇನ್ನೂ ದೊಡ್ಡದು ಮಾಡೋರಿದ್ದೀವಿ ಸರ್. ಒಂದು 20-30 ಮಷಿನ್ಗಳು ಹಾಕಿ ದೊಡ್ಡ ಪ್ಲಾಂಟ್ ಮಾಡ್ಬೇಕಂತ ಐತೆ ಸರ್. ಊರಾಗ ಇರುವಂಥ ಕೆಲಸ ಊರಾಗ ಕೆಲಸ ಇಲ್ದವ್ರಿಗೆ ಕೆಲಸ ಕೊಟ್ಟಂಗೆ ಸರ್. ನಮ್ಮ ಯೂನಿಟಿನೂ ದೊಡ್ಡದಾಗತ್ತೆ. ಮತ್ತು ನಮ್ಮ ಕಡೆ ಈ ಉದ್ಯೋಗ ಇದ್ರ ಬಗ್ಗೆ ಮಾಹಿತಿ ಕೇಳ್ಕೊಂಬರೋರಿಗೆ ಎಲ್ಲ ಮಾಹಿತಿನೂ ಕೊಡ್ತೀವಿ ಸರ್, ತರಬೇತಿ ಕೊಡ್ತೀವಿ. ನಮ್ಮ ಕಡೆಯಿಂದ ಮಷಿನ್ಗಳು ಕೊಡ್ತೀವಿ ಸರ್. ಅವ್ರಿಗೆ ಎಲ್ಲ ರಾ ಮಟೀರಿಯಲ್ ಸಪ್ಲೈ ಮಾಡ್ತೀವಿ. ಅವ್ರಿಗೆ ಮಾರ್ಕೆಟಿಂಗ್ ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋರಿಗೆ ಮಾರ್ಕೆಟಿಂಗ್ ಎಲ್ಲ ಕಲಿಸ್ಕೊಡ್ತೀವಿ ಸರ್. ಕೆಲವೊಬ್ರಿಗೆ ಏನು ಸರ್ ಭಯ ಅಂತಂದ್ರೆ, ನಾವು ಹೋದ್ ಮಷಿನ್ ತೊಗೊಂಡೋಗಿ ಹಾಕ್ತೀವಿ, ಮಟೀರಿಯಲ್ ಸಿಗುತ್ತೆ, ರೆಡಿ ಮಾಡ್ತೀವಿ, ಎಲ್ಲಿ ಮಾರ್ಬೇಕಂತ ಗೊತ್ತಿಲ್ಲ ಸರ್. ನಾನೇನು ಫಸ್ಟ್ ಸ್ಟಾರ್ಟಿಂಗ್ ಅನುಭವಿಸಿನಲ್ಲ ಸರ್, ಅದ ಪ್ರಶ್ನೆ ಅವ್ರಿಗೂ ಇರೋ ಸರ್. ಅದು ಅವ್ರಿಗೆ ಅವ್ರ ತಲೆಯೊಳಗೆ ಏನು ಬರುತ್ತೆ ಅಂತ ನನಗೆ ಅನುಭವ ಆಗ್ಬಿಟ್ಟೆ ಸರ್. ಅವ್ರಿಗೆ ಏನು ವಿಚಾರ ಮಾಡ್ತಾರೆ ನಾನು ಹೇಳೋಂಗೆ ಆಗ್ಬಿಟ್ಟೆ ಸರ್ ಈಗ. ಯಾಕಂದ್ರೆ ನಾನು ಅನುಭವಿಸ್ಬಿಟ್ಟಿನಿ ಸರ್ ಸ್ಟಾರ್ಟಿಂಗ್ದಾಗ ಅದನ್ನು. ಹಂಗಾಗಿ ಅವ್ರು ಸ್ಟಾರ್ಟಿಂಗ್ ಒಂದು 6 ತಿಂಗಳು, ವರ್ಷನೋ 2 ವರ್ಷನೋ ಎಷ್ಟಾದ್ರೂ ಕೊಡ್ಲಿರಿ ನನಗೆ, ನಾನೇ ತೊಗೊಳ್ತೀನಿ ಸರ್ ಅವ್ರಿಗೆ. ನನಗೆ ಕೊಡೋದ್ರ ಜೊತೆಗೆ ಅವ್ರು ಮಾರ್ಕೆಟಿಂಗ್ ಸ್ಕಿಲ್ ಕಲಿಸ್ಕೊಡ್ತೀನಿ ಸರ್ ಅವ್ರಿಗೆ. ಹೆಂಗೆ ಮಾರಾಟ ಮಾಡ್ಬೇಕು ಹೊರಗಡೆ, ಅಂಗಡಿಯವ್ರಿಗೆ ಹೋಗಿ ಹೆಂಗೆ ನಾವು ಅದು ಇಂಟ್ರಡಕ್ಷನ್ ಕೊಡ್ಬೇಕು, ಅದು ಯಾವ ಥರ ನಾವು ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕು. ಅವ್ರ ಅಗರಬತ್ತಿ ನಮ್ಮ ಕಡೆ ಆರ್ಡರ್ ಕೊಡ್ಬೇಕಂದ್ರೆ ನಾವು ಅವ್ರ ಜೊತೆ ಏನು ಮಾತಾಡ್ಬೇಕು, ಕೆಲವೊಂದಿಷ್ಟು ಟ್ರಿಕ್ಸ್ ಇದಾವೆ ಸರ್. ಕಲ್ತೇನ್ರಿ ನಾನು, ನನ್ನ ಸ್ವಂತ ಅನುಭವದಿಂದ ಕಲ್ತೀನಿ. 1-2 ಸ್ಯಾಂಪಲ್ ಹೇಳ್ಬೋದ ಎಲ್ಲರಿಗೆ? ಅಲ್ಲ ಒಂದು ಸರ್, ನಾನು ಫಸ್ಟ್ ಕಲ್ತಿರೋದು ಏನಂದ್ರೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಸರ್ ಈ ಥರ ಪ್ಯಾಕ್ ಮಾಡ್ಕೊಂಡು ಹೋದೆ ಸರ್. ನಿಮ್ಗೆ ನನಗೆ ತೋರಿಸ್ತೀನಿ ಸರ್. ನನಗೆ ಗೊತ್ತಿದ್ದಿತ್ತು ಸರ್ ಇದು. ಈ ಥರನೇ ಅಗರಬತ್ತಿ ಪ್ಯಾಕ್ ಮಾಡ್ಕೊಂಡು ನಾನು ಅಂಗಡಿಗಳಿಗೆ ಹೋಗಿದ್ದೆ ಸರ್. ಈ ಥರ ಮಾಡಿದ್ರೆ ಜಾಸ್ತಿ ಸೇಲ್ ಆಗ್ತೈತಿ, ಇದೆ ಕಡ್ಡಿ ಜಾಸ್ತಿ ಇರ್ತೈತಿ, ಕಡಿಮೆ ರೇಟಿಗೆ ಕೊಟ್ಟರೆ ವರ್ಕೌಟ್ ಆಗ್ತೈತಿ ಅಂತ ನನ್ನ ತಲೆಯೊಳಗೆ ಏನೋ ಪ್ಲಾನ್ ಸರ್. ಬಟ್ ಈ ಥರದ ಕೊಡೋರು ಮಾರ್ಕೆಟ್ನಾಗ ಕೊಡೋರು ಭಾಳ ಮಂದಿ ಇದ್ದಾರೆ ಸರ್, ನನಗೆ ಗೊತ್ತಿಲ್ಲ. ಹಾಂ ಸರ್, ಇದು 1/2 kg ಸರ್. ಇದೆ 1/2 kg ಪ್ಯಾಕೆಟ್ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 300 ರಿಂದ 300 ಕಡ್ಡಿ ಇರ್ತಾವೆ ಸರ್ ಇದ್ರಾಗ. ಇದಕ್ಕೆ ಹೋಲ್ಸೇಲ್ ಆಗಿ ಸರ್ ನಾವು 40-50 ರೂಪಾಯಿ ಕೊಡ್ಬೇಕು ಸರ್. ಅಂಗಡಿಯವರು 60 ರೂಪಾಯಿ 70 ರೂಪಾಯಿ ಮಾರ್ತಾರೆ ಸರ್. ಆಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸರ್ ಇದನ್ನ 30-35 ರೂಪಾಯಿ ಕೊಡ್ತಿದ್ವಿ, 40 ರೂಪಾಯಿ ಮಾರ್ತಿದ್ದಾರೆ ಸರ್. 40-45 ರೂಪಾಯಿ ಮಾರ್ತಿದ್ದಾರೆ ಸರ್ ಅವರು. ಇದನ್ನ ತೊಗೊಂಡಾಗ ಇಂಥ ಕೊಡೋರು ಭಾಳ ಮಂದಿ ಇದಾರೆ ಅಂತಂದ್ರೆ ಸರ್. ಮತ್ತೇನು ಮಾಡ್ಬೇಕು ಸರ್, ನಾನು ಹೊಸದಾಗಿ ಮತ್ತೊಂದು ಹುಡುಕ್ಬೇಕಲ್ಲ ಏನಾದ್ರು. ಬಟ್ ಇದನ್ನ ಮಾಡ್ಬೇಕಂತ ನನ್ನ ತಲೆಯಾಗ ಸರ್. ಇದಕ್ಕೆ ಜಾಸ್ತಿ ಹೋಗ್ತೈತೆ ಸರ್. 1/2 kg ಪ್ಯಾಕೆಟ್ ಒಂದ್ಸಾರಿ ಕೊಟ್ಬಿಟ್ರೆ ನನ್ನ ಮಟೀರಿಯಲ್ ಎಲ್ಲ ಜಲ್ದಿ ಖಾಲಿ ಆಗ್ತೈತೆ. ನನಗೆ 10 ರೂಪಾಯಿ ಲಾಭ ಸಿಗಲಿ. ಆದ್ರೆ ಮಾರ್ಕೆಟ್ನಾಗ ಹೆಂಗೆ ಅವ್ರಿಗೆ ಇಂಟ್ರೊಡಕ್ಷನ್ ಮಾಡ್ಬೇಕು ಗೊತ್ತಿಲ್ಲ. ನಾನು ಅಗರಬತ್ತಿ ಮಾಡತ್ತೀನಿ, ಹನುಮ ಸಾಗರದವ ತಗೋರಿ ಅನ್ನ ಅಂತಂದ್ರೆ, ಭಾಳ ಮಂದಿ ಕೊಡ್ತಾರೆ ಬಿಡೋ ಮರ, ಎಲ್ಲಿ ಭಾಳ ಸ್ಟಾಕ್ ಐತೆ ಬಿಡೋ ಮರ, ಭಾಳ ಎಲ್ಲಾರು ಇದರಿಂದ ಎಲ್ಲಾರ ಬಾಯಾಗಿದೆ ಮಾತಾಡ್ತಾರೆ. ಈ ಥರ
ಚಲೋ ಕ್ವಾಲಿಟಿ 2 ಅಗರಬತ್ತಿ ಸರ್ ಅವ್ರ ಅಂಗಡಿ ಒಳಗೆ ಹೋಗಿ ಅವ್ರದ ಕಡ್ಡಿದ್ದೆ ಬೀಸೋನ್ ಸರ್ ಹಚ್ಚಿ ಅವ್ರ ಅಂಗಡಿ ತುರುಕಿ ವಾಸನೆ ಸರಿ ಇತ್ತಂದ್ರೆ ಈ ನಂಬರ್ ಫೋನ್ ಹಚ್ಚ ಅಂತೇಳಿ ಬಂದ್ಬಿಡ್ತಿದ್ದೆ ಸರ್. ವಾವ್ ಅದ್ಭುತ. ಅದು ಹಚ್ಚಿ ಬಂದಾಗ ಎಷ್ಟೋ ಜನ ಫೋನ್ ಮಾಡಾಕತ್ತಾರ ಸರ್, ಅಣ್ಣ 2 ಉದ್ಕಡ್ಡಿ ತುರುಕ್ ಹೋಗಿದ್ದಲ್ಲ ನಿನ್ನ ನಮ್ಮ ಅಂಗಡಿ ನೀವಲ್ಲ ಸ್ವಲ್ಪ ಬೇಕಾಗಿತ್ತು ಉದ್ಕಡ್ಡಿ ಅಂತೇಳಿ ಅವಾಗಿಂದ ಆರ್ಡರ್ ಸಿಗಾಕತ್ತೆ ಸರ್. ಹೆಂಗ್ ಬರ್ತಿದೆ ಐಡಿಯಾ? ಅಂದ್ರೆ ಅವ್ರು ಅದು ಉದ್ಕಡ್ಡಿ ಏನೈತೆ ಅಂತ ಗೊತ್ತಾಗಬೇಕಲ್ಲ ಸರ್ ಅವ್ರಿಗೆ. ಒಂದು ಪ್ಯಾಕೆಟ್ ತೊಗೊಂಡ್ರೆ ತೊಗೊಳಂಗಿಲ್ಲ ರೀ ಅವ್ನು ದುಡ್ಡು ಕೊಟ್ಟ. 2 ಉದ್ಕಡ್ಡಿ ತುರುಕಿದ್ರೆ ನನ್ಗೇನು ನುಕ್ಸಾನ್ ಇಲ್ಲ ಸರ್. ಓಕೆ 2 ಉದ್ಕಡ್ಡಿ ಅವ್ರ ಅಂಗಡಿ ಕಡಿದೆ ಬೀಸ್ಕೊಂಡು ಹಚ್ಚಿ ಅವ್ರ ಅಂಗಡಿ ತುರುಕಿ ಬಂದ್ರೆ ಆಯ್ತಲ್ಲ ಸರ್. ಅವ್ರ ತಲೆಗೆ ಒಂದು ಸ್ವಲ್ಪ ಅದು ಸ್ಮೆಲ್ಗೆಲ್ಲ ಇನ್ನೂ ಇಂಟ್ರೆಸ್ಟ್ ಅನ್ಸಾಕೈತೆ ಅಂದ್ರೆ ಇನ್ನು ಕೇಳ್ಬೋದಲ್ಲ ಅಂತ ಇನ್ನೊಂದು ವಿಚಾರ ಸರ್. ಓಕೆ ಹಂಗಾಗಿ ಆರ್ಡರ್ ಸಿಗಕ್ಕೆ ಸ್ಟಾರ್ಟ್ ಆಯ್ತು ಸರ್. ಒಂದು 5 ಕಿಲೋ 10 ಕಿಲೋ ಆ ಸ್ಟಾರ್ಟಿಂಗ್ದವ್ರು ಎಷ್ಟೋ ಒಂದು ಅಂಗಡಿಯವ್ರು ಸರ್ ನಂಗೆ ಬೈದಾರ ಸರ್, ಪ್ರತಿ ವಾರ ಬರ್ತಿಲ್ಲ ಚರ್ಮ ನಾಚಿಕೆ ಇಲ್ಲ ನಿನಗೆ ಅಂತ ಕೇಳ್ಯಾರ ನನಗೆ. ಬ್ಯಾಡ ಅಂತ ಒಂದು ಸರಿ ಹೇಳಿದ್ರೆ ಅರ್ಥ ಆಗಂಗಿಲ್ಲ ನಿನಗೆ ಅಂತ ಹೇಳ್ರಿ. ಆದ್ರೂ ಬಿಟ್ಟಿಲ್ಲ, ನಿನ್ನ ಮಗನ ನಿನ್ನ ಅಂಗಡಿ ಮಾರೇ ಹೋಗ್ತೀನಿ ಅಂತೇಳಿ ಆಟಾರಿ ನಂದೆ. ಅಂಗಡಿ ಉದ್ಕಡ್ಡಿ ಕೊಡೋಣ ನನ್ನ ಮನಸ್ಸು ಅಂದ್ಕೊಂಡು ಬಂದೀನಿ ಸರ್ ನಾನು ಅಲ್ಲಿಂದ. ಅಂದ್ರೆ ಒಂದು ಉದ್ಯಮದಾರರಿಗೆ ಇದು ಇರ್ಬೇಕು ನೋಡ್ರಿ ಸರ್. ಪೇಷನ್ಸ್ ಇರ್ಬೇಕು ಸರ್. ಪೇಷನ್ಸ್ ಇಲ್ಲ ಅಂದ್ರೆ ಏನೋ ಮಾಡಂಗಿಲ್ಲ. ಅವ್ನು ಬೈದಾನಂತ ಅವ್ನು ತೊಗೊಳತಿಲ್ಲ ಬೈಯಾತನ ಹೊಳ್ಳ ಮಳ ಒಂದು ಅಂಗಡಿಗೆ ಹೋದ್ರೆ ಎಲ್ಲಿ ಬಿಡೋ ಮರ ನನ್ನ ಪ್ರೆಸ್ಟೀಜ್ ಹಾಳಾಗ್ತೈತಿ, ಮರ್ಯಾದೆ ಹಾಳಾಗ್ತೈತಿ, ಉದ್ಯೋಗ ಮಾಡಕ್ ಆಗಂಗಿಲ್ಲ ಸರ್. ಈಗ ಅವನ ಹೋದ್ರೆ ಸರ್ ಸಾವ್ಕಾರ ಅಂತ ಮಾತಾಡ್ತಾನ, ಅವಾಗ ಯಾವ ಅಲ್ಲಿ ಅಂತ ಮಾತಾಡ್ಸಾನ ಅವನ ರೀ ಬಾ ಸಾವ್ಕಾರ ಅಂತ ಸರ್ ಹೋದ್ರ ಅಂಗಡಿಯಾಗ. ಅದನ್ನ ಹೊಳೆ ವಾಪಸ್ ನಾವು ಪಡಿಬೇಕಲ್ಲ ಸರ್ ಅವ್ರ ಕಡೆಯಿಂದ. ನಾವು ಪಡಿಬೇಕಂದ್ರೆ ಅಷ್ಟು ತಾಳ್ಮೆ ಇರ್ಬೇಕು ಸರ್ ನಮಗೆ. ಯಾರು ನನಗೆ ಕೆಟ್ಟದ್ದು ಬಯಸ್ತಿರ್ತಾರಲ್ಲ ಸರ್ ಅವ್ರ ಕಡೆಯಿಂದ ಒಳ್ಳೇದು ಅನ್ಸ್ಕೋಬೇಕು ನನ್ನ ಹಠ ಸರ್ ಅದು. ಈಗ ಆನಂದ್ ಅವರು ಒಂದು ಮಾದರಿ ಆಗಿದ್ದಾರೆ, ಒಂದು ಉದ್ಯಮ ಸ್ಥಾಪಿಸಿ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಬಗ್ಗೆ ಅಂತಂದ್ರೆ ಸರ್, ಈಗ ನಾವು ಮಧ್ಯಾಹ್ನ ಮಧ್ಯಾಹ್ನ ಮಟ್ಟ ಖಾಲಿನೇ ಇರ್ತಿದ್ದೀವಿ ರೀ. ಈ ಮಧ್ಯಾಹ್ನ ಮಟ್ಟ ನಮ್ಗೊಂದ್ ಕೆಲಸ ಕೊಡತ್ತಾರ ಅಂದ್ರೆ ನಮ್ಗೆ ಅನುಕೂಲ ಆಗೈತ್ರಿ ಇದು. ಮತ್ತೆ ನಾವು ಈಗ ನಾವು ಕೆಲಸ ಬಿಟ್ಟು ಇದನ್ನ ನಾವು ಕಲ್ಕೊಂಡಿವಿ ಅಂದ್ರ ಈಗ ನಾವು ಒಂದ್ ಮಿಷನ್ ತಗೊಂಡ್ ಮನ್ಯಾಗ ಹಾಕಿ ಮಾಡ್ಬೋದ್ರಿ. ಮತ್ ನಾವ್ ಬಿಟ್ಟು ನಾವ್ ಒಂದ್ ಮನ್ಯಾಗ ಹಾಕಿದ್ವಿ ಅಂದ್ರೆ ಇಲ್ಲೊಬ್ರು ಕಡಿಮೆ ಹಾಕಾರಿ, ಇನ್ನೊಬ್ರು ಮತ್ ಕೆಲ್ಸ ಸಿಗ್ತತ್ರಿ ಇಲ್ಲಿ. ಹೌದಿಲ್ರಿ? ನಾವೊಂದ್ ಮಿಷನ್ ಹಾಕಿ ಮಾಡತ್ತಿದ್ವಿ ಅಂದ್ರೆ ಮನ್ಯಾಗ ನಾವೊಂದ್ ಕೆಲಸ ಮಾಡತ್ತಿರ್ತೀವ್ರಿ, ಮತ್ ಇನ್ನೊಬ್ರಿಗೆ ಇಲ್ಲಿ ಕಡಿಮೆ ಆದ್ರೆ ಇನ್ನೊಬ್ರು ಕರೆಸಿ ನಾವ್ ಇಲ್ಲಿ ಕುಂಡ್ರಿಸಬಹುದ್ರಿ. ಮತ್ ಇನ್ನೊಬ್ರಿಗೆ ಕೆಲಸ ಸಿಗ್ತತಿಲ್ರಿ. ಮತ್ ಅವರು ಕಲ್ತ ಅವ್ರ ಒಂದ್ ಮಿಷನ್ ಹಾಕಿರ ಅಂತಂದ್ರ ಮತ್ ಊರನವ್ರಿಗೆಲ್ಲಾನು ಕೆಲಸ ಸಿಗುವಂಗನು ಆಗ್ಬೋದ್ರಿ. ಅನುಕೂಲ ಐತ್ರಿ ಸರ್. ಹಂಗೆಲ್ಲ ಚಲೋ ಮಾಡ್ಕೊಟ್ಟಾರ್ರಿ. ಇವಾಗ ಅಂಗಡಿ ಮೊದಲು ಕೊಡ್ತಿದ್ವಲ್ಲ ಸರ್, ಇವಾಗ ಅಲ್ಲಿ ಕೊಡತ್ತಿಲ್ಲ ಸರ್. ಲೋಕಲ್ ಕೆಲವೊಂದಿಷ್ಟು ಜನ ಅಂಗಡಿಯವ್ರು ಅವರ ಅಂಗಡಿಯವರ ಸರ್ ಮನೆಯವ್ರು ಬಂದಿಲ್ಲ ಮಲ್ಲಿ ಹೋಯ್ತಾರೆ ಸರ್. ಅಷ್ಟು ರೆಡಿ ಮಾಡಿ ಇಡ್ತೀವಿ ನಾವು, ಸೆಂಟ್ ಮಾಡಿ ಪ್ಯಾಕೆಟ್ ಮಾಡ್ರಿ. ನಾರ್ಮಲ್ ಅರ್ಧ kg 1/4 kg ಅಂದ್ರೆ 250 ಗ್ರಾಮ್ ಸರ್ 500 ಗ್ರಾಮ್ದು ಪ್ಯಾಕೆಟ್ ಮಾಡಿ ಇರ್ತೀವಿ ಸರ್. ಹೆಂಗೆ ನಿಮ್ಮಲ್ಲಿ ರೇಟ್? ನಾವು ಇದು ಅರ್ಧ kg ಪ್ಯಾಕೆಟ್ 500 ಗ್ರಾಮ್ ಸರ್ 60 ರೂಪಾಯಿ ಕೊಡ್ತೀವಿ ಸರ್. ಅಂದ್ರೆ ರಿಟೇಲ್ ರೇಟ್ ಸರ್. ಹೋಲ್ಸೇಲ್ ಆದ್ರೆ 50 ರೂಪಾಯಿ ಕೊಡ್ತೀವಿ ಸರ್. ಅವ್ರ ಅಂಗಡಿಯವರ ತಗೊಂಡು 60 ರೂಪಾಯಿ. ಇಲ್ಲಿ ಸುತ್ತಮುತ್ತಲ ಯಾರು ಬಂದು ಇಲ್ಲಿ ತಗೊಂಡು ಹೋಯ್ತಾರೆ ಸರ್. ಸುತ್ತಮುತ್ತಲ ನಮ್ಮ ಊರಲ್ಲಿ ಹಳೆಯವರು ಅವರೆಲ್ಲ ಮನೆಯವರೆಲ್ಲ ಇಲ್ಲೇ ಬಂದು ಹೋಯ್ತಾರೆ ಸರ್ ಮ್ಯಾಕ್ಸಿಮಮ್. ಓಕೆ. ಈಗ ನಿಮಗೆ ಈಗ ಮಿಷಿನ್ ತೊಗೊಂಡೋದೆ, ಈಗ ನಿಮಗೆ ನಾನು ರಾ ಮಟೀರಿಯಲ್ ತೊಗೊಂಡೋದೆ, ನಿಮಗೆ ಕೊಟ್ಟೆ, ಅದಕ್ಕೆಷ್ಟು ನನಗೆ ಸಿಗುತ್ತೆ ಲಾಭ? ನಾನೇ ಮಾರ್ಕೆಟ್ ಮಾಡಿದರೆ ಎಷ್ಟು ಹೆಚ್ಚು ಸಿಗುತ್ತೆ ಸರ್? ಈಗ ನೋಡ್ರಿ 46 ರೂಪಾಯಿ ನಿಮ್ಗೆ ಖರ್ಚು ಬೀಳತೈತೆ ಅಂದ್ರೆ ಸರ್, ನಾನು ಇವಾಗ ನಂಗೆ ಒಂದು ಅಂದಾಜು ಒಂದು 65-60 ರೂಪಾಯಿ ನಾನು ತೊಗೊಂಡ್ರೆ 20 ರೂಪಾಯಿ 1 kg ಹಿಂದೆ ಉಳಿತು ಸರ್. ಆ 20 ರೂಪಾಯಿದಾಗ ಸರ್ ನಮ್ದು ಗಾಡಿ ಟ್ರಾನ್ಸ್ಪೋರ್ಟು ಕರೆಂಟ್ ಬಿಲ್ ಅದೆಲ್ಲ ನಾವು ಖರ್ಚು ತೆಗಿತೀವಿ ಅಂದ್ರೆ 4-5 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಖರ್ಚು ಇರುತ್ತೆ ಸರ್. ಅದೆಲ್ಲ ತೆಗೆದ್ರೆ ಒಂದು ಎವರೇಜ್ 10-15 ರೂಪಾಯಿ ಲಾಭ ಸಿಗ್ತೈತೆ ಸರ್ 1 kg ಅಂತ ಸರ್. ಅದ್ರ ಕಚ್ಚಾ ತಂದು ಕೊಟ್ಟಿರ್ತಾರೆ, ಕಚ್ಚಾದ ರೇಟ್ ಸರ್ ಇದು 10-15 ರೂಪಾಯಿ ಸಿಗ್ತೈತಿ. ಬಟ್ ಅವರ ಸೇಂಟ್ ಮಾಡಿ ಮಾರ್ಕೆಟಾಗ ಮಾಡ್ತಾರೆ ಅಂದ್ರೆ ಸರ್ ಎವರೇಜ್ ಒಂದು ನಾರ್ಮಲ್ ಸೇಂಟ್ ಪ್ಯಾಕೆಟ್ ಮಾಡ್ತಾರೆ ಅಂದ್ರೆ ಸರ್ ಒಂದು 30-35 ರೂಪಾಯಿ ಉಳಿಸ್ಬೋದು ಸರ್. 40 ರೂಪಾಯಿ ತಕ್ಕದು ಉಳಿಸ್ಬೋದು ಸರ್. ಮತ್ತು ಅದರ ಸ್ವಲ್ಪ ಕ್ವಾಲಿಟಿ ಚಲೋ ಮಾಡ್ತಾರೆ. ಇದು 150 ಗ್ರಾಮ್ ಪ್ಯಾಕೆಟ್ ಗೊತ್ತು ಬಂದವು ಸರ್ ಹೊರಗಡೆ. ಜಿಪ್ಪರ್ ಪ್ಯಾಕೆಟ್ ಎಲ್ಲ ಬಂದವು, 10 ರೂಪಾಯಿ ಪೌಚ್ ಎಲ್ಲ ಬಂದವು ಸರ್. ಆ ಥರದ ಪ್ಯಾಕೆಟ್ ಎಲ್ಲ ಮಾಡಿ ಮಾರ್ತಾರೆ ಅಂದ್ರೆ ಒಂದೊಂದು kg 100-150-200 ರೂಪಾಯಿವರೆಗೂ ಲಾಭ ಉಳಿಸ್ಬೋದು ಸರ್. ನಾವು ಯಾವ ಥರ ಪ್ಯಾಕಿಂಗ್ ಮಾಡ್ತೀವಿ, ಯಾವ ಥರ ಕ್ವಾಲಿಟಿ ಮಾಡ್ತೀವಿ ಅದ್ರ ಮೇಲೆ ಮಾರ್ಜಿನ್ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಆ ಥರ ಇದೆ ಸರ್. ಓಕೆ. ಬಟ್ ಹೊರಗಡೆ ಕೊಡೋದ್ರಿಂದ ಲಾಭ ಅಂತೂ ಜಾಸ್ತಿ ಸರ್. ಬಟ್ ಕೆಲವರಿಗೆ ಹೊರಗಡೆ ಶ್ರಮ ಪಡೋಕೆ ಇಷ್ಟ ಇಲ್ಲ. ಬಟ್ ಅವ್ರಿಗೆ ದುಡ್ಡು ಬರ್ಬೇಕು, ರೆಡಿ ಮಾಡಿದಾಗ 10 ರೂಪಾಯಿ ಕಡಿಮೆ ಸಿಗಲಿ ನೀವೇ ತೊಗೋರಿ ಸರ್, ನಮಗೆ ಎಷ್ಟು ಕೊಡ್ತೀರಿ ಕೊಡ್ರಿ ಅನ್ನೋ ಮಟ್ಟಕ್ಕೆ ಕೆಲವೊಂದಿಷ್ಟು ಜನ ಇರ್ತಾರೆ. ಅಂಥವ್ರಿಗೆ ಅದು ರಾ ಮಟೀರಿಯಲ್ ಏನು ಲಾಭ ಸಿಗುತ್ತೆ ಅಷ್ಟು ಸಿಗುತ್ತೆ ಸರ್. ಅವ್ರಿಗೆ ಎವರೇಜ್ 10-15 ರೂಪಾಯಿ ಸಿಗುತ್ತೆ ಸರ್. 1 kg ಆಗ್ಬೇಕಾದ್ರೆ ಎಷ್ಟು ಟೈಮ್ ಬೇಕು ಇದಕ್ಕೆ? 1 ಅವರಿಗೆ ಸರ್ ಏನಿಲ್ಲ ಅಂತಂದ್ರೆ 6-10 kg ರೆಡಿ ಮಾಡ್ಬೋದು ಸರ್. 1 ಅವರ್ಗೆ? ಹೌದು ಸರ್. ಒರಿಜಿನಲ್ ಮಷಿನ್ಯಾಗ ಸರ್ 6-10 kg ಅಗರಬತ್ತಿ ತಯಾರು ಮಾಡ್ಬೋದು ಸರ್. ಓಕೆ. ಅಂದ್ರೆ ಒಂದು ಹೆಚ್ಚು ಕಡಿಮೆ ಸರ್ ಅಂದ್ರೆ ಅರ್ಧ ಗಂಟೆಗೆ ಒಂದು 4-5 kg ಲೆಕ್ಕ ಇಟ್ಕೊಂಡ್ರೆ ಸರ್ ಒಂದು 5 ನಿಮಿಷ 5-10 ನಿಮಿಷಕ್ಕೆ 1-1.5 kg ಅಗರಬತ್ತಿ ರೆಡಿ ಮಾಡ್ಬೋದು ಸರ್. ಅಗರಬತ್ತಿ ರೆಡಿ ಮಾಡ್ಬೋದು. ಓಕೆ. ಮಷಿನ್ ಸ್ಟ್ರೋಕ್ ಹೆಂಗೆ ಇರ್ತೈತೆ ಅಂದ್ರೆ ಸರ್ 1 ಸೆಕೆಂಡಿಗೆ 3-6 ಕಡ್ಡಿ ಹೊಡಿತೈತೆ ಸರ್ ಅದು. ಅದ್ರೊಳಗೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಐತೆ, ನಮ್ಗೆ ಹೆಂಗೆ ಬೇಕಂಗೆ ಅಡ್ಜಸ್ಟ್ಮೆಂಟ್ ಇಟ್ಕೋಬೋದು ಸರ್. 1 ನಿಮಿಷಕ್ಕೆ ಸರ್ ಕಡಿಮೆ ಅಂದ್ರೆ 120-280 ಕಡ್ಡಿ ಹೊಡಿತೈತೆ ಸರ್ ಅದು. ಅದು ಎಕ್ಸ್ಪೀರಿಯನ್ಸ್ ಮೇಲೆ ಆಗುತ್ತೆ. ಹಾಂ ಸರ್, ಎಕ್ಸ್ಪೀರಿಯನ್ಸ್ ಮೇಲೆ. ಅಂದ್ರೆ ನಾವು ಅದು ಪೌಡರ್ ಹಾಕ್ಬೇಕು ಸರ್, ಇದಕ್ಕೆ ಇಲ್ಲಿ ಕಡ್ಡಿ ಹಾಕ್ಬೇಕು ಸರ್. ಅದು ಕಡ್ಡಿ ರೆಡಿಯಾಗಿ ಬಿದ್ದಿದ್ದು ತೆಗೆದು ಇಟ್ಕೋಬೇಕಲ್ಲ ಸರ್. ಅದು ಡ್ಯಾಮೇಜ್ ಆಗದೆ ಇರೋಂಗೆ ತೆಗೆದು ಇಟ್ಕೋಬೇಕು ಸರ್. ನಮ್ಮ ಕೈ ಚಳಕ ನಮ್ಮ ಕೈ ಎಷ್ಟು ಫಾಸ್ಟ್ ಕೆಲಸ ಮಾಡ್ತೀವಿ ಸರ್ ಅಷ್ಟು ನಮ್ಮ ಮಷೀನಿಂದ ಫಾಸ್ಟ್ ಇಟ್ಕೋಬೋದು ಸರ್ ನಾವು. ಓಕೆ. ಆ ಥರ ಸರ್. ಈಗ ನಿಮ್ಮಲ್ಲಿ ಎಷ್ಟು ಜನ ಇದನ್ನು ಮಿಷಿನ್ ತೊಗೊಂಡಿದ್ದಾರೆ, ಎಷ್ಟು ದುಡಿತಾ ಇದ್ದಾರೆ ಸರ್?
ಸರ್ ಭಾಳ ಜನ ಮಷಿನ್ ಓದಾರ ಸರ್. ಕೆಲವೊಬ್ರು ತಾವು ಸ್ವತಃ ಮಾರ್ಕೆಟಿಂಗ್ ಮಾಡ್ಕೋತಾರ ಸರ್. ಕೆಲವೊಬ್ರು ಒಂದು ಅರ್ಧ ಸ್ವತಃ ಮಾರ್ಕೆಟ್ ಮಾಡ್ತಾರ, ಒಂದು ಅರ್ಧ ನಮಗೆ ಕೊಡ್ತಾರ ಸರ್. ಕೆಲವೊಬ್ರು ಪೂರ್ತಿ ನಮ್ಗೆ ಕೊಡೋರು ಇದಾರೆ ಸರ್. ಹೊರಗಡೆ ಸ್ವಲ್ಪ ಮಾರ್ಕೆಟ್, ನಮ್ಮ ಕಡೆ ಸ್ವಲ್ಪ ಮಾರ್ಕೆಟ್ ಮಾಡೋರಿಲ್ಲ, ಏನು ಮಾಡ್ತಾರೆ ಸರ್, ಒಂದು ಮಷಿನ್ ಇಟ್ಕೊಂಡವ್ರೆ ತಿಂಗಳಿಗೆ ಅವ್ರಿಗೆ ಒಂದು 10,000 ಇಂದ 15,000 20,000 ದುಡಿತಾರೆ ಸರ್. ದುಡಿತಾರೆ ಸರ್. ಇದು ಬರೀ ಹೆಣ್ಣು ಮಕ್ಕಳು ಮಾಡ್ಬೋದಾ ಸರ್? ಇದು ಹೆಣ್ಮಕ್ಳಿಗೆ ಅಂದ್ರೆ ಅಗದಿ ಬೆಸ್ಟ್ ಉದ್ಯೋಗ ಸರ್. ಮನೆ ಒಳಗೆ ಅವ್ರು ಹೆಣ್ಮಕ್ಳು ಮಾಡಕ್ಕಂದ್ರೆ ಗಂಡ್ಮಕ್ಳು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ ರೀ. ನಾವೆಲ್ಲ ಸ್ಟಾರ್ಟಿಂಗ್ ನಾವೇ ಮಾಡಿವಿ ಸರ್. ನಾವು ನಮ್ಮ ಬ್ರದರ್ ನಾವು ರೆಡಿ ಮಾಡ್ತಿದ್ವಿ ಸರ್ 2 ವರ್ಷ. ಆಮೇಲೆ ನಾವು ಲೇಬರ್ ಎಲ್ಲ ತೊಗೊಂಡು ಮಾಡ್ಸಾತೀವಿ ಸರ್. ಓಕೆ. ಈಗ ಮನೆಯಲ್ಲಿ ಮಾಡೋದ್ರಿಂದ ಏನಾದರೂ ಸರ್ಟಿಫಿಕೇಟ್ಸು ಅದಕ್ಕೆ ಸಂಬಂಧಪಟ್ಟಿದ್ದು, ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅಥವಾ ಏನಾದರೂ ಸರ್ಟಿಫಿಕೇಟ್ಸ್ ಬೇಕಾ ಅವ್ರಿಗೆ? ಹೇಗೆ? ಟ್ರೈನಿಂಗ್ ಸರ್ಟಿಫಿಕೇಟ್ ನಾವು ಕೊಡ್ತೀವಿ ಸರ್. ಈಗ ಕೆಲವೊಂದು ಹಳ್ಳಿ ಒಳಗೆಲ್ಲ ಮಾಡೋರು ಏನು ಮಾಡ್ಬೇಕು ಸರ್, ಅವ್ರ ಲೋಕಲ್ ಪಂಚಾಯತಿಯಿಂದ ಒಂದು ಇದು ತೊಗೋಬೇಕು ಸರ್. ಅವರು ಉದ್ಯೋಗ ಪ್ರಮಾಣ ಪತ್ರ, ಉದ್ಯೋಗ ಇದನ್ನಂತ ಕೊಡ್ತಾರೆ ಸರ್. ಅವರು ಲೈಸೆನ್ಸ್ ಅಂತ ಕೊಡ್ತಾರೆ ಸರ್. ಅದನ್ನೊಂದು ತೊಗೋಬೇಕಾಗ್ತದೆ ಸರ್. ಪಂಚಾಯತಿ ಅಂಡರ್ದಾಗಿದ್ದಾರೆ, ಇಲ್ಲ ಕಾರ್ಪೊರೇಷನ್ ಇವೆಲ್ಲ ಇದ್ರೊಳಗೆಲ್ಲ ಮಾಡೋರಿಲ್ಲ ಸರ್, ಅಲ್ಲಿ ಕೊಡ್ತಾರೆ ಸರ್ ಉದ್ಯೋಗ ಪರವಾನಗಿ ಪತ್ರ ಅಂತ ಹೇಳಿ ಸರ್. ಅದು ಮಾಡ್ಕೋಬೇಕು ಸರ್. ಸ್ವಲ್ಪ ಅದೊಂದು ಲೀಗಲ್ ಆಗಿ ಇದೆ ರೀ. ನಮ್ಮ ಕಡೆಯಿಂದ ಟ್ರೈನಿಂಗ್ ಆಗಿದೆ ಅಂದ್ರೆ ನಾವಲ್ಲಿ ತರಬೇತಿ ಕೊಟ್ಟು ಅವ್ರಿಗೊಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತೀವಿ ಸರ್ ನಾವು ರೀ. ಓಕೆ. ನೀವು ಶುರುವಿನಲ್ಲಿ ಹೇಳ್ತಿದ್ರಿ ಈ ಬೈಬ್ಯಾಕ್ ಬಿಸ್ನೆಸ್ ಅನ್ನೋದು ಏನಿದೆ ಅದು ಒಂಥರ ಕೂಲಿ ಆಳಿನ ಥರ ಅಂತ. ಬಟ್ ನಿಮ್ದು ಏನಾಯ್ತು ಈಗ? ನಿಮ್ದು ಬೈಬ್ಯಾಕ್ ಆಯ್ತಾ? ಏನಾಯ್ತು ನಿಮ್ದು ಈಗ? ಸರ್ ಬೈಬ್ಯಾಕ್ ಅಂದ್ರೆ ಈಗ ಫಸ್ಟ್ ಇನಿಷಿಯಲಿ ಬರೋರಿಗೆ ಮಾರ್ಕೆಟಿಂಗ್ ಭಯ ಇರುತ್ತೆ ಸರ್. ಆಕ್ಚುಲಿ ಬೈಬ್ಯಾಕ್ ಅನ್ನೋದೇನ್ರಿ ಅವ್ರ ಜನರ ತಲೆಯಾಗಿರೋ ಕಾನ್ಸೆಪ್ಟ್, ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಸರ್. ಆ ಉದ್ದೇಶಕ್ಕೆ ಅವ್ರಿಗೆ ಬೈಬ್ಯಾಕ್ ಅಂತ ಹೇಳ್ತೀವಿ ಸರ್. ನಾವೇ ಖರೀದಿ ಮಾಡ್ತೀವಿ ಅಂತ ಹೇಳ್ತೀವಿ. ಬಟ್ ಜನ ಬೈಬ್ಯಾಕ್ ಐತಿಯಪ್ಪ, ನಾನು ಹೋಗಿ ಬಿಸ್ನೆಸ್ ಮಾಡ್ಬೇಕಂತ ತಲೆಯಾಗಿ ಇಟ್ಕೊಳ್ಳೋ ಬದ್ಲಿ ಸರ್, ಅವ್ರಿಗೆ ಸ್ಟಾರ್ಟಿಂಗ್ ನಮ್ಗೆ ಮಾರ್ಕೆಟಿಂಗ್ ಭಯ ಐತಿ. ಸ್ಟಾರ್ಟಿಂಗ್ ನೀವು ತಗೋರಿ ಸರ್, ಬರ್ತಾ ನಮ್ಮ ಮಾರ್ಕೆಟ್ ಹೆಂಗೆ ಮಾಡ್ಬೇಕು ಕಲಿಸ್ಲಿ ಅಂತ ಬರೋರಿಗೆ ನಮಗೆ ಖುಷಿ ಸರ್. ಯಾಕಂದ್ರೆ ಅವ್ರು ಸ್ವತಃ ಕಲಿತು ಅವ್ರು ಸ್ವತಃ ಮಾರ್ಕೆಟ್ ಮಾಡ್ತಾರೆ ಅಂತಂದ್ರೆ ಇನ್ನು ಅವ್ರಿಗೆ ಲಾಭ ಜಾಸ್ತಿ ಮಾಡ್ಬೋದ್ರಿ ಸರ್. ನಾವು ಎಷ್ಟೋ ಮಾಡ್ಕೊಡ್ತೀವಿ, ನೀವು ಎಷ್ಟಾರು ತಗೋರಿ, ನಮ್ಗೆ ಎಷ್ಟಾರು ಕೊಡ್ರಿ ಅನ್ನೋ ಭಾಳ ಜನ ಇರ್ತಾರೆ ಸರ್. ಜಾಸ್ತಿ ಶ್ರಮನೂ ಬೇಡ ರೀ ಅವ್ರಿಗೆ, ಜಾಸ್ತಿ ರೊಕ್ಕನೂ ಬೇಡ ರೀ ಅವ್ರಿಗೆ. ಅವ್ರು ಭಾಳ ದೊಡ್ಡವ್ರು ಆಗೋದ್ಬೇಕಾಗಿಲ್ಲ, ಭಾಳ ಸಣ್ಣವ್ರು ಆಗೋದ್ಬೇಕಾಗಿಲ್ಲ ಸರ್. ನಮ್ಗೆ ಇಷ್ಟು ಸಿಕ್ಕರೆ ಸಾಕು ಸರ್, ನಮ್ಗೆ 20 ಊಟ ಸಿಕ್ಕರೆ ಸಾಕು ಅನ್ನೋರು ಇದ್ದಾರೆ ಸರ್. ಅಷ್ಟೇ ರೀ, ಅವ್ರು ಅಷ್ಟರ ಮಟ್ಟಿಗೆ ಇರ್ತಾರೆ, ಅಷ್ಟು ಲೆವೆಲ್ನಾಗ ಹೋಗ್ಬಿಡ್ತಾರೆ ಸರ್. ಕೆಲವೊಬ್ಬರು ಸರ್ ನಾವು ದೊಡ್ಡ ಪ್ರಮಾಣ ಮಾಡಬೇಕು, ಇವತ್ತು 1 ಮಷಿನ್ ಹಾಕಿದ್ರೆ 4 ಮಷಿನ್ ಮಾಡ್ಬೇಕು, 10 ಮಷಿನ್ ಮಾಡ್ಬೇಕು ಅನ್ನೋರು ಸ್ವಲ್ಪ ಹೊರಗಡೆ ಮಾರ್ಕೆಟಿಂಗ್ ಬಗ್ಗೆನೂ ತಿಳ್ಕೊತಾರೆ ಸರ್ ನಮ್ಮ ಹತ್ರ. ಸರ್ ನಾವೆಲ್ಲ ರೆಡಿ ಮಾಡಿ ನಿಮ್ಗೊಂದಿಷ್ಟು ಸ್ವಲ್ಪ ಕೊಡ್ತೀವಿ ಸರ್, ನಾವು ಹೊರಗೆ ಹೆಂಗೆ ಮಾರ್ಕೆಟ್ ಮಾಡ್ಬೇಕು, ಅದಕ್ಕೆ ಏನೇನು ಮಾಡ್ಬೇಕು ಅದನ್ನು ಕಲಿಸ್ಕೊಡ್ರಿ ಅಂತ ಕೇಳೋರು ಇದ್ದಾರೆ ಸರ್. ಬಟ್ ನಾ ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ ಇದು ಬೆಸ್ಟ್ ಒಂದು ಸಜೆಷನ್ ಏನಂದ್ರೆ ಸರ್, ಮಾರ್ಕೆಟಿಂಗ್ ಕಲಿಸ್ತೀವಿ ನಾವು, ಕಲ್ಕೊಳ್ಳಿ ಸರ್ ಅವ್ರು. ನಮಗೂ ಕೊಡ್ಲಿ, ಅವ್ರು ಮಾರ್ಕೆಟಿಂಗ್ ಮಾಡೋಕ್ಕಾಗಿಲ್ಲ ಅಂದಾಗ ನನಗೆ ತಂದು ಕೊಡ್ಲಿ ಸರ್, ನಾನು ತಗೋತೀನಿ ರೀ. ಎಷ್ಟಾರ ತಂದು ಕೊಡ್ಲಿ ಸರ್ ಅವ್ರು, 1 kg ಕೊಡ್ಲಿ, 1 ಟನ್ ತಂದು ಕೊಡ್ಲಿ ಸರ್, ತಗೋತೀವಿ ರೀ ನಾವು. ಯಾಕಂದ್ರೆ ನಮಗೆ ಮುಂದೆ ಕಳ್ಸಕ್ಕೆ ನಮಗೆ ಕೆಲವೊಂದಿಷ್ಟು ಕಂಪ್ನಿಗಳಿದಾವೆ, ನಾವು ಕಳಿಸುವಂಥ ಒಂದು ವ್ಯವಸ್ಥೆ ಇಟ್ಕೊಂಡಿವಿ ಸರ್, ಕಳಿಸ್ತೀವಿ ಮಾಡ್ತೀವಿ ಸರ್. ಅವರ ಮಾರ್ಕೆಟಿಂಗ್ ಕಲಿಯೋರಿಗೆ ಅವ್ರಿಗೆ ನಾವು ಕೈ ಹಿಡಿತೀವಿ ಸರ್, ಸಪೋರ್ಟ್ ಮಾಡ್ತೀವಿ. ಆಮೇಲೆ ಅವ್ರು ಇಂಡಿಪೆಂಡೆಂಟ್ ಆಗಿ ಮಾಡ್ಕೋಬೇಕು ಸರ್, ಮಾಡ್ಕೋಬಹುದು ಸರ್. ಮಾಡ್ಕೊಂಡು ಹೆಚ್ಚು ಲಾಭನೂ ಸಿಗುತ್ತೆ, ಲಾಭ ಸಿಗುತ್ತೆ ಸರ್. ಆಮೇಲೆ ಒಂದು ಬಿಟ್ಟು ಇನ್ನೊಂದು ಹಾಕೋಬಹುದು ಮಿಷಿನ್. ಆ ಥರದ್ದು ನಿಮ್ಮಲ್ಲಿ ಹಂಗೆ ಹಾಕಿದವ್ರು ಇದಾರೆ ಸರ್. ಭಾಳ ಜನ ಸರ್. ಫಸ್ಟ್ ಒಂದೊಂದು ಮಷಿನ್ ಹಾಕಿದಾರೆ ಸರ್, ಇವಾಗ 4-5 ಮಷಿನ್ ಹಾಕಿ. ಮತ್ತೆ ನಮ್ಮ ಕಡೆ ಇನ್ನೊಂದು ಏನು ಸಿಸ್ಟಮ್ ಐತೆ ಅಂದ್ರೆ ಸರ್, ಒಂದೇ ಸ್ಟಾರ್ಟಿಂಗ್ದಾಗ 4-5 ಮಷಿನ್ ಹಾಕ್ಲಿ ಸರ್, ಅಥವಾ ಇವತ್ತು 1 ಮಷಿನ್ ಹಾಕಿ ಆಮೇಲೆ ಒಂದು 4-5 ಮಷಿನ್ ಮಾಡ್ಕೊಳ್ಳಿ. ಒಂದು 4-5 ಮಷಿನ್ ಅವ್ರು ಮಾಡಿದ್ರೆ ಅಂದ್ರೆ ನಮ್ಮ ಕಡೆ ಕೆಲವೊಂದಿಷ್ಟು ಬ್ರ್ಯಾಂಡೆಡ್ ಅವ್ರು ಇದಾರೆ ಸರ್. ಆ ಬ್ರ್ಯಾಂಡೆಡ್ ಕಂಪನಿ ಜೊತೆ ಡೈರೆಕ್ಟ್ ಅವ್ರಿಗೆ ವೆಂಡರ್ಶಿಪ್ ಮಾಡ್ಕೊಡುವಂಥ ವ್ಯವಸ್ಥೆ ಐತೆ ಸರ್. ಓಹೋ ಹೌದಾ? ಅವರೇ ಕೊಡ್ಬೋದು, ಅವ್ರು ಡೈರೆಕ್ಟ್ ಕಂಪ್ನಿಗೆ ಕಳಿಸ್ಬೋದು ಸರ್. ಓಕೆ, ಆ ಥರ ಸರ್. ಅಂದ್ರೆ ಹೆಂಗೆ ಸರ್, ಕಂಪ್ನಿ ರೂಲ್ಸ್ 4-5 ಮಷಿನ್ ಯಾಕಬೇಕಂದ್ರೆ ಸರ್, ಒನ್ ಟೈಮಿಗೆ ಅವ್ರಿಗೆ ಫ್ಯಾಕ್ಟ್ರಿ ಮಟೀರಿಯಲ್ ಹೋಗ್ತೈತೆ, 4-5 ಟನ್ ಬರಬೇಕು ಅನ್ನೋಂಥ ಉದ್ದೇಶ ಸರ್. ಟ್ರಾನ್ಸ್ಪೋರ್ಟೇಷನ್ ವರ್ಕೌಟ್ ಆಗ್ಬೇಕು ಸರ್, ಲೇಬರ್ ವರ್ಕೌಟ್ ಆಗ್ಬೇಕು, ಕರೆಂಟ್ ಬಿಲ್ ಎಲ್ಲ ವರ್ಕೌಟ್ ಆಗ್ಬೇಕು. ಅದೆಲ್ಲ ತೆಗೆದ ಅದು ಕೆಲಸ ಮಾಡೋರಿಗೆ ಒಂದು ಸ್ವಲ್ಪ ದುಡ್ಡು ಉಳಿಬೇಕಲ್ಲ ಸರ್. ಆ ಉದ್ದೇಶಕ್ಕೆ ಕಂಪ್ನಿಯವ್ರು ಏನಂತಾರೆ ಸರ್, ಒಂದು 4-5 ಮಷಿನ್ ಮಾಡಲಿ, ಒನ್ ಟೈಮಿಗೆ ನಾವು ಕಳಿಸಿದ್ರೆ 4-5 ಟನ್ ಮಟೀರಿಯಲ್ ಒಂದು ಟೈಮಿಗೆ ಹೋಗ್ಬಿಡ್ಬೇಕು ಸರ್. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಉಳಿತಾಯ ಆಗ್ತದೆ ಸರ್. ಆ ಉದ್ದೇಶಕ್ಕೆ ಸರ್. ಅದು ಈಗ ಈ ರಾ ಮಟೀರಿಯಲ್ ಇದೆಯಲ್ಲ, ಬೇರೆ ಅವ್ರಿಗೆ ತಗೋಬೋದಾ ಡೈರೆಕ್ಟ್ ಆಗಿ, ಅಥವಾ ನೀವೇ ಕೊಡ್ಬೇಕಾ? ಹಂಗೇನು ರೂಲ್ಸ್ ಇದೆಯಾ? ಇದು ರೂಲ್ಸ್ ಅಂದ್ರೆ ಏನ್ ಸರ್, ಈಗ ನನಗೆ ವಾಪಸ್ ಕೊಡ್ತಾರ ಅಂದ್ರೆ ನಮ್ದು ರಾ ಮಟೀರಿಯಲ್ ತಗೋಬೇಕು ಸರ್. ಅಂದ್ರೆ ನಾವೊಂದು ಬೇರೆ ನಮ್ಗೆ ಹೆಂಗ್ ಬೇಕೋ ಆ ತರ ಕ್ವಾಲಿಟಿ ನಾವು ರೆಡಿ ಮಾಡ್ಸ್ಕೊಂಡಿರ್ತೀವಿ ಸರ್. ನಮ್ದೊಂದು ಕ್ವಾಲಿಟಿ ನಾವು ಮುಂದೆ ಕಳಿಸ್ತೀವಲ್ಲ ಸರ್, ಅವ್ರಿಗೆ ನಾವೊಂದು ಕ್ವಾಲಿಟಿ ನಾವೊಂದು ಪ್ರಾಮಿಸ್ ಮಾಡಿ ಅದೇ ಕ್ವಾಲಿಟಿ ಕೊಡ್ತೀವಿ ಅಂತ ಹೇಳಿ ಸರ್. ಈಗ ಬೇರೆ ಎಲ್ಲೋ ಮಟೀರಿಯಲ್ ತಗೊಂಡ್ ನಂಗೆ ಕೊಟ್ರೆ ಅಂದ್ರೆ ಸರ್, ಅದು ಕ್ವಾಲಿಟಿ ಸರಿ ಇರಲಿಲ್ಲ ಅಂದ್ರೆ ನಾನು ಮುಂದೆ ಕಳಿಸ್ತೀನಲ್ಲ ರೀ, ಅಲ್ಲಿ ಹೆಸರು ಕೆಡ್ತದೆ ಸರ್, ಅಲ್ಲಿ ಕ್ವಾಲಿಟಿ ಹಾಳಾಗ್ತದೆ ಸರ್. ಅವ್ರು ನೆಕ್ಸ್ಟ್ ನನಗೆ ಆರ್ಡರ್ ಕೊಡ್ಬೇಕಲ್ಲ ಸರ್. ಹಾಗಾಗಿ ನನಗೆ ವಾಪಸ್ ಕೊಡೋರು ನಂದ ಮಟೀರಿಯಲ್ ಹೋಗ್ಬೇಕು ಸರ್ ಕಂಪಲ್ಸರಿ. ಅಂದ್ರೆ ರೇಟಲ್ಲಿ ಏನಾದರೂ ವ್ಯತ್ಯಾಸ ಬರುತ್ತಾ? ಬರ್ತದೆ ಸರ್, ಬರ್ತದೆ ಸರ್ 100%. ಹೊರಗಡೆ ಮಾರ್ಕೆಟ್ ಸರ್ 20-21 ರೂಪಾಯಿಗೂ ಪೌಡರ್ ಸಿಗುತ್ತೆ ಸರ್. 24-23 ರೂಪಾಯಿ ತನಕ ಪೌಡರ್ ರೀ ಸರ್. ಕಡ್ಡಿ ಬಂದ್ ಸರ್ 125-126 ರೂಪಾಯಿಗೂ ಅದಾವ ಸರ್. ಕಡ್ಡಿನೊಳಗೂ ವೇಸ್ಟೇಜ್ ಜಾಸ್ತಿ ಇರ್ತೈತಿ, ಕ್ವಾಲಿಟಿ ಸರಿ ಇರಂಗಿಲ್ಲ ಸರ್. ಇದ್ರಾಗ ಚೈನಾ ಕಡ್ಡಿ ಅಂತ ಹೇಳ್ತೀವಲ್ಲ ಸರ್, ಚೈನಾ ಕಡ್ಡಿನೂ ಇದೆ ಸರ್, ವಿಯೆಟ್ನಾಂ ಕಡ್ಡಿನೂ ಬರ್ತದೆ ಸರ್. ಚೈನಾ ಕಡ್ಡಿಗೆ ವಿಯೆಟ್ನಾಂ ಕಡ್ಡಿಗೆ ಬಹಳ ವ್ಯತ್ಯಾಸ ಇದೆ ಸರ್. ವಿಯೆಟ್ನಾಂ ಕಡ್ಡಿ ಒಂದೊಂದು ಟೈಮ್ ಅದು ಕ್ರ್ಯಾಕ್ ಬಿಡ್ತದೆ ಸರ್. ಈಗ ನಾವು ರೆಡಿ ಮಾಡಿ ಬತ್ತಿ ಇಟ್ಟಿವಿ ಅಂದ್ರೆ ಸರ್, ಸ್ವಲ್ಪ ದಿವಸ ಕ್ರ್ಯಾಕ್ ಬಿಟ್ಬಿಡ್ತದೆ ಸರ್ ಕಡ್ಡಿ ರೀ. ಅದು ಬರ್ನಿಂಗ್ ಕಂಪ್ಲೇಂಟ್ ಬರ್ತದೆ ಸರ್, ಪೂರ್ತಿ ಸುಡಂಗಿಲ್ಲ. ಚೈನಾ ಕಡ್ಡಿ ಕ್ವಾಲಿಟಿ ಚಲೋ ಇರ್ತದೆ ಸರ್, ಅದು ಬರ್ನಿಂಗ್ ಕಂಪ್ಲೇಂಟ್ ಏನು ಬರಂಗಿಲ್ಲ, ಕಡ್ಡಿ ಪೂರ್ತಿ ಸುಡ್ತದೆ ಅದಕ್ಕೆ ಸರ್.
ಅವರೆಲ್ಲ ಭಾಳ ಅದಾವ ಸರ್ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ಸರ್. ನಾವು ಎಷ್ಟು ಕ್ವಾಲಿಟಿ ಮಾಡ್ತೀವಿ ನಮ್ಮ ಮುಂದೆ ತೊಗೊಳೋರು ನಮಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಸರ್. ಕ್ವಾಲಿಟಿ ಕೆಡಿಸಿ ಕೊಟ್ಟಿವಿ ಅಂದ್ರೆ ಅವ್ರು ಯಾರು ತೊಗೊಳಂಗಿಲ್ಲ ರೀ. ಈಗ ನಿಮ್ಮಲ್ಲಿ ನೋಡ್ತಕ್ಕಂಥವ್ರು ಮಿಷಿನ್ ಆಯಿತು, ಯಾರಾದರೂ ಬಿಸ್ನೆಸ್ ಮಾಡೋರಿಗೆ ನನಗೆ ಊದುಬತ್ತಿ ಕೊಡ್ರಿ ಅಂದ್ರೆ ಕೊಡ್ತೀರಾ ನೀವು ನೋಡ್ತಾ ಇರೋರಿಗೆ? ಕೊಡ್ತೀವಲ್ಲ ಸರ್, ಕೊಡ್ತೀರಿ. ಅವ್ರು ತೊಗೊಂಡು ಮಾರಾಟ ಮಾಡ್ತಾರೆ ಅಂದ್ರೆ ನೋಡಿ ಸರ್, ನಾವು ಇಲ್ಲಿ ಸೇಂಟ್ ಮಾಡಿ ಕೊಡಂಗಿಲ್ಲ ಸರ್. ವಿಶೇಷ ಈಗ ಅವ್ರು ಮತ್ತೆ ಅದನ್ನ ಮಾಡ್ಕೊಡ್ಬೇಕಲ್ಲ ಅವ್ರಿಗೆ. ಅಲ್ಲ, ಅವ್ರಿಗೆ ಕಚ್ಚಾ ಬತ್ತಿ ಕೊಡ್ತೀವಿ. ನಮ್ಮ ಹತ್ರ ಸೇಂಟ್ ಮಟೀರಿಯಲ್ ಎಲ್ಲ ಸಿಗ್ತೈತಿ ಸರ್, ಸೇಂಟು ಪ್ಯಾಕೆಟ್ ಎಲ್ಲ ಸಿಗ್ತೈತ್ರಿ. ಅವ್ರು ಒಂದ್ ದಿವಸ ನಮ್ಮ ಹತ್ರ ಬಂದ್ರೆ ಅಂದ್ರೆ ಅವ್ರಿಗೆಲ್ಲ ಯಾವ ರೀತಿ ಮಾಡ್ಬೇಕು ಟ್ರೈನಿಂಗ್ ಕೊಡ್ತೀವಿ ಸರ್. ಆ ರೀತಿ ಮಾಡೋದ್ರಿಂದ ಅವ್ರಿಗೆ ಲಾಭನೂ ಜಾಸ್ತಿ ರೀ. ನಾನೇ ಇಲ್ಲೆಲ್ಲ ರೆಡಿ ಮಾಡಿ ಕೊಟ್ರೆ ಸ್ವಲ್ಪ ಅವ್ರಿಗೆ ಲಾಭ ಕಡಿಮೆ ಸರ್. ಅವ್ರು ನನ್ನ ಹತ್ರ ಕಚ್ಚಾ ಮಟೀರಿಯಲ್ ತೊಗೊಂಡೋಗಿ ಸೇಂಟು ಪ್ಯಾಕೆಟ್ ಎಲ್ಲ ತೊಗೊಂಡೋಗಿ ಅವರೇ ರೆಡಿ ಮಾಡ್ಕೊಂಡು ಮಾರಾಟ ಮಾಡಿದ್ರೆ ಇನ್ನೊಂದು 5 ರೂಪಾಯಿ ಹೆಚ್ಚಿಗೆ ಲಾಭ ಸಿಗ್ತದೆ ಸರ್. ಓಕೆ, ಆ ಥರ ಸರ್. ಹಿಂಗೆ ಸ್ವಂತ ಬಿಸ್ನೆಸ್ ಮಾಡೋರು ಇದ್ರೆ ಸೊ ಇದನ್ನು ಯೋಚನೆ ಮಾಡ್ಬೋದು ಸರ್, ಮಾಡ್ಬೋದು ಸರ್. ಆ ಥರ ಒಯ್ಯೋರು ಇದಾರೆ ಸರ್, ಭಾಳ ಜನ ಹೋಯ್ತಾರೆ ನಮ್ಮ ಹತ್ರ ಸರ್. ನಮ್ಮ ಹತ್ರ ಕಚ್ಚಾ ಈ ಥರ ಮಟೀರಿಯಲ್ ಹೋಯ್ತಾರೆ ಲೂಸ್ ಕೆಲವೊಂದಿಷ್ಟು. ಇವರೆಲ್ಲ ಸಂತಿ ಅಡ್ಡಾಡ್ ಮಾಡ್ತಾರೆ ಸರ್. ಅವ್ರು ನಮ್ಮ ಹತ್ರನ ಸೇಂಟು ಪ್ಯಾಕೆಟ್ ಎಲ್ಲ ನಮ್ಮ ಹತ್ರನ ಹೋಯ್ತಾರೆ ಸರ್. ಆಮೇಲೆ ಕಚ್ಚಾ ಮಟೀರಿಯಲ್ ಅಗರಬತ್ತಿ ನಮ್ಮ ಹತ್ರನ ಹೋಯ್ತಾರೆ ಸರ್. ಅವ್ರ ಮನೆ ಒಳಗೆ ಸೇಂಟ್ ಮಾಡಿ ಪ್ಯಾಕೆಟ್ ಮಾಡಿ ಸಂತಿಗೆ ಅಲ್ಲಿ ಮಾರಾಟ ಮಾಡ್ತಾರೆ ಸರ್. ಅಡ್ಡಾಡೆಲ್ಲ ಮಾರಾಟ ಮಾಡ್ತಾರೆ. ಆ ಥರ ಒಯ್ಯೋರು ಇದ್ದಾರೆ ಸರ್. ಓಕೆ, ಈಗ ತಿಂಗಳಿಗೆ ಎಷ್ಟು ಟನ್ ನಿಮ್ದು ಹೋಗುತ್ತೆ ಸರ್ ಇಲ್ಲಿಂದ? ಸರ್ ನಂದು ಕಸ್ಟಮರ್ದು ಇದೆಲ್ಲ ನಾವು ತೊಗೊಂಡಂದ್ರೆ ಸರ್ ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 50 ರಿಂದ 60 ಟನ್ ಹೋಗ್ತೀವಿ ಸರ್. 60 ಟನ್? ಹೌದು ಸರ್. ಓಕೆ, ಅಂದ್ರೆ ನಮ್ಮ ಫ್ಯಾಕ್ಟ್ರಿ ಅಷ್ಟೇ ಅಲ್ಲ ರೀ, ಈಗ ನಾವೇನು ಮಷಿನ್ ಕೊಟ್ಟಿರ್ತೀವಿ ಎಲ್ಲ ನಿಮ್ಮ ಲೆಕ್ಕದಲ್ಲೇ ಬರ್ತದೆ, ನಿಮ್ಮ ಅಕೌಂಟಲ್ಲೇ ಹೋಗುತ್ತಲ್ಲ? ಹೌದು ಸರ್. ಓಕೆ, ಒಂದೇ ಕಡೆ ಕಳ್ಸಂಗಿಲ್ಲ ಸರ್, ಬೇರೆ ಬೇರೆ ಕಡೆ ಕಳಿಸ್ತೀವಿ ರೀ. ಬಟ್ ತಿಂಗಳಿಗೆ ಒಂದು ಆನ್ ಆ್ಯಂಡ್ ಎವರೇಜ್ ಒಂದು 50-60 ಟನ್ ಮೇಲೆ ಹೋಗ್ತೇವೆ ಸರ್. ಎಷ್ಟು ಕುಟುಂಬಗಳು ಬದುಕ್ತಾ ಇದೆ? ಭಾಳ ಜನ ಇದ್ದಾರೆ ಸರ್, ಒಂದು 100-150 ಜನ ಮೇಲೆ ಇರ್ಬೋದು ಸರ್ ಮನೆ. ನನ್ನ ಕಡೆ ಒಂದು 200-300 ಮಷಿನ್ ಕೊಟ್ಟೀನಿ ಸರ್. ಬಟ್ ಕೆಲವೊಬ್ರು ತಾವು ಸ್ವತಃ ಮಾರ್ಕೆಟ್ ಮಾಡ್ತಾರೆ, ಕೆಲವೊಬ್ರು ನನಗೆ ಕೊಡ್ತಾರೆ ಇದ್ದಾರೆ ಸರ್. ಏನು ಅನ್ಸುತ್ತೆ ಇವತ್ತಿಗೆ ಯೋಚನೆ ಕುತ್ಕೊಂಡು ನೋಡಿದಾಗ? ಏನು ಸರ್ ನೋಡ್ರಿ, ಏನೋ ಮಾಡ್ಬೇಕಂತ ಹೋಗಿವಿ, ಏನೋ ಮಾಡಾಕತ್ತೀವಿ ಸರ್. ಬಟ್ ನಮ್ಮಿಂದ ಒಂದು 4 ಜನಕ್ಕೆ ಒಳ್ಳೇದಾದ್ರೆ ಸಾಕು ಅನ್ನೋದು ಒಂದು ನಮ್ಗೊಂದು ಖುಷಿ ಸರ್. ಒಂದು ಉದ್ಯೋಗ ಸೃಷ್ಟಿ ಆಗ್ತೈತು. ಎಷ್ಟೋ ಜನ ಬೇಯೋರು ಇದ್ದಾರೆ ಸರ್. ಅವನ ಹತ್ರ ಮಷಿನ್ ತಂದಿವಿ ನಂಗೆ ಉದ್ಯೋಗ ಮಾಡಿ ಅವರು ತಮ್ಮ ಫಾಲ್ಟನ್ನು ನಮ್ಮ ಮೇಲೆ ಹಾಕೋರು ಇದ್ದಾರೆ ಸರ್. ಮಷಿನ್ ಹೋಯ್ತಾರೆ ಸರ್ ಎಷ್ಟೋ ಜನ ನಮ್ಮ ಹತ್ರ. ಅವ್ರಿಗೆ ಕುಂತ ಕೆಲಸ ಮಾಡೋಕ್ಕಾಗಂಗಿಲ್ಲ ರೀ, ಶ್ರಮ ಪಡೋಕ್ಕಾಗಂಗಿಲ್ಲ. ಆದ್ರೆ ಈಗ ಏನಾಗಿರುತ್ತೆ ಸರ್, ಈಗ ನೋಡ್ರಿ ನಿಮ್ದೆಲ್ಲ ವಿಡಿಯೋ ಎಲ್ಲ ನೋಡ್ತಾರೆ ಸರ್ ಎಷ್ಟೋ ಜನ. ಅವನ್ನೆಲ್ಲ ಜೀರೋದಿಂದ ಹೀರೋ ಆಗ್ಯಾನ, ಜೀರೋ ಬಂಡವಾಳದಿಂದ ಇಷ್ಟೆಲ್ಲ ದುಡ್ಡು ಕಳಿಸ್ಯಾರ, ಅಷ್ಟು ಮಾಡ್ಯಾರ, ಇದು ಮಾಡ್ಯಾರ. ಏನೋ ನೋಡಿ ಅವ್ರ ತಲೆ ಒಂದು ವಿಷಯ ಬಂದ್ಬಿಡ್ತೈತಿ. ನಾನು ಅಗರಬತ್ತಿ ಬಿಸ್ನೆಸ್ ಮಾಡಿಬಿಡೋಣ, ಫಸ್ಟ್ ಕ್ಲಾಸ್ 11 ಕೋಟಿ ರೊಕ್ಕ ಮಾಡಿಬಿಡೋದ, ಏನೋ ತಲೆ ಇಟ್ಕೊಂಡು ಬಂದ್ಬಿಡ್ತಾರೆ ಸರ್. ಮಷಿನ್ ತೊಗೊಂಡೋಗಿ ಹಾಕ್ತಾರೆ. ಆಮೇಲೆ ಅದ್ರದ್ದು ಶ್ರಮ ಅವಾಗ ಗೊತ್ತಾಗ್ತದೆ ಸರ್, ಏನು ಮಾಡ್ಬೇಕು, ಏನು ಶ್ರಮ ಪಡ್ಬೇಕು. ಅವಾಗ ಗೊತ್ತಾದಾಗ ಅದಕ್ಕೆ ತಯಾರಿರಂಗಿಲ್ಲ ಸರ್. ಅವ್ರು ದುಡ್ಡು ಅನ್ಸಕ್ಕೆ ತಯಾರಿರ್ತಾರೆ ರೀ, ಶ್ರಮ ಪಡೋಕೆ ತಯಾರಿರಂಗಿಲ್ಲ. ಅಂಥವ್ರು ಮಾಡಂಗಿಲ್ಲ, ಬಂದಿಡ್ತಾರೆ. ಅವ್ರು ಅದನ್ನ ಅಲ್ಲಿ ನೋಡಿದ್ನಿ, ಇದನ್ನ ನೋಡಿದ್ನಿ, ಕೇಳಿದ್ನಿ, ಹೋಗಿ ಮಷಿನ್ ತಂದಿಟ್ನಿ, ಏನೂ ಲಾಭ ಆಗಿಲ್ಲ ಬಿಡೋ ಮಾರೆ ಅನ್ನೋರು ಇದ್ದಾರೆ ಸರ್. ಎಷ್ಟೋ ಜನ ನಮ್ಮ ಮಷಿನ್ ತೊಗೊಂಡು ಹೋದ್ಮೇಲೆ ಒಂದೊಂದು ಮಷಿನ್ 4 ಮಷಿನ್ ಮಾಡಿದವರು ಇದ್ದಾರೆ ಸರ್. ಎಷ್ಟೋ ಜನ ನೆನೆಸ್ತಾರೆ ಸರ್, ಅಣ್ಣ ನಿಮ್ಮ ಪುಣ್ಯದಿಂದ ಒಂದು 4 ತುತ್ತಿ ತಿನ್ನಾತೀವ್ರಿ, ಏನೋ ಒಂದು ಕಲಿಸ್ಕೊಟ್ರಿ, ಒಂದು ಉದ್ಯೋಗ ಕಲಿಸಿರ ಅನ್ನೋರು ಇದ್ದಾರೆ ಸರ್. ಹಂಗೂ ಇರ್ತಾರೆ, ಹಿಂಗೂ ಇರ್ತಾರೆ ಸರ್, ಎರಡೂ ಇರ್ತದೆ ಸರ್. ಸಮಾಜದಾಗ ನೆಗೆಟಿವ್ ಇರ್ತೈತಿ, ಪಾಸಿಟಿವ್ ಇರ್ತೈತಿ. ಬಟ್ ನಾವು ನೆಗೆಟಿವ್ನೆಲ್ಲ ಕಾಲ್ ತಳಕ್ಕೆ ಹಾಕಿ ಪಾಸಿಟಿವ್ನೆಲ್ಲ ಕಿಸೆದಾಗ ಇಟ್ಕೊಂಡು ಆರಾಮ್ಸರಿ ಇದೀವಿ ಸರ್ ಅಷ್ಟೇ. ನಮ್ಮ ಕಡೆ ಮಷಿನ್ ಹೋದವರಿಗೆ ಮೇನ್ ಆಗಿ ಸರ್ ಸರ್ವಿಸ್ ಇಂಪಾರ್ಟೆಂಟ್ ಸರ್. ನಾವು ಸರ್ವಿಸ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಬಿಸ್ನೆಸ್ ಮಾಡೋಕ್ಕಾಗಿಲ್ಲ ಸರ್. ಅವ್ರಿಗೆ ಟೈಮ್ ಟು ಟೈಮ್ ನಾವು ರಾ ಮಟೀರಿಯಲ್ ಕೊಡ್ಬೇಕು ಸರ್. ಅವ್ರಿಗೆ ಬತ್ತಿ ನಾವು ವಾಪಸ್ ತೊಗೋಬೇಕು ಸರ್. ಮಷಿನ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ನಾನಾದ್ರೂ ಹೋಗಿ ಸರ್ವಿಸ್ ಮಾಡಿ ಬರ್ತೀನಿ, ಇಲ್ಲ ನಮ್ಮ ಟೆಕ್ನಿಷಿಯನ್ ಆದರೂ ಕಳಿಸ್ತೀನಿ ಸರ್. ಅಲ್ಲಿ ನಾವು ಮಷಿನ್ ಪ್ರಾಬ್ಲಮ್ ಆದಾಗ ನಾವು ಕೈ ಬಿಟ್ಟು ಅಂದ್ರೆ ಸರ್ ಅವ್ರಿಗೆ ನಾವು ಹೋಗಿ ರೆಡಿ ಮಾಡಿಕೊಡೋರಿಗೆ ಮಷಿನ್ ಬಂದಿಟ್ಕೊಂಡು ಕುಂದಿರ್ಬೇಕು ಸರ್. ಅವ್ರು ಇವಾಗ ಒಂದು ದಿನಕ್ಕೆ ಒಂದು 200-300 ರೂಪಾಯಿ ದುಡಿತಿರ್ತಾರೆ ಸರ್ ಮಷಿನ್ ಸ್ಟಾರ್ಟ್ ಮಾಡಿ. 2-3 ದಿನ ಮಷಿನ್ ಬಂದು ಇಟ್ಕೊಂಡು ಕುಂತಾರೆ ಅಂದ್ರೆ 1,000 ರೂಪಾಯಿ ಹೋದ್ ಸರ್ ಅವ್ರ ಲಾಭ. ನಾವು ಇಮಿಡಿಯೇಟ್ ಆಗಿ ಸರ್ವಿಸ್ ಕೊಡ್ಬೇಕು ಸರ್. ಕೆಲವೊಂದು ಎಷ್ಟೋ ಸರಿ ಒಮ್ಮೆ ಆಗ್ತೀವಿ ಸರ್, ನಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿಬಿಡ್ತಾವೆ ಸರ್. ಯಾರ್ದೋ ಮಷಿನ್ ಏನೋ ಪ್ರಾಬ್ಲಮ್ ಆಗಿರ್ತೈತಿ, ನಾವೆಲ್ಲೋ ಬೇರೆ ಕಡೆ ಬಿಜಿ ಆಗಿಬಿಟ್ಟಿರ್ತೀವಿ ಸರ್. ಒಂದೊಂದು ದಿನ 2 ದಿನ ಪಾಪ ಮಷಿನ್ ಬಂದು ಇಟ್ಕೊಂಡು ಕುಂಟಿರ್ತಾರೆ. ಆದರೂ ನೆಕ್ಸ್ಟ್ ಒಂದು 3ನೇ ದಿವಸಕ್ಕೆ ಹೋಗಿ ನಾವು ಸರ್ವಿಸ್ ಕೊಡ್ಬೇಕು ಸರ್. ಕೊಡ್ತೀವಿ ಸರ್ ಸರ್ವಿಸ್. ಈಗ ಎಲ್ಲ ದೂರದಲ್ಲಿ ನೋಡ್ತಾ ಇರ್ತಕ್ಕಂಥವ್ರಿಗೆ ಮಷಿನ್ ಅಂತ ಏನೋ ಕಳಿಸ್ತೀರಿ, ಅವ್ರು ಬರ್ತಾರೆ ತೊಗೊಂಡು ಹೋಗ್ತಾರೆ. ರಾ ಮೆಟೀರಿಯಲ್ ನೀವೇ ಕಳಿಸ್ತೀರಿ ಅವ್ರಿಗೆ? ರಾ ಮೆಟೀರಿಯಲ್ ಕಳಿಸ್ತೀವಿ ಸರ್ ನಾವೇ. ಅವ್ರು ಆ ಕಡೆಯಿಂದ ಕಳಿಸ್ಬೇಕಂದ್ರೆ ಟ್ರಾನ್ಸ್ಪೋರ್ಟಿಗೆ ಹಾಕಿ ಕಳಿಸ್ಬಿಡ್ತಾರೆ ಸರ್ ಅಷ್ಟೇ? ಹೌದು ಸರ್. ಕೆಲವೊಂದು ಲೋಕಲ್ ಟ್ರಾನ್ಸ್ಪೋರ್ಟ್ಗಳು ಅಲ್ಲಿಂದ ನಮ್ಗೆ ಬರೋಂಗೆ ವ್ಯವಸ್ಥೆಗಳು ಕೆಲವೊಂದು ಊರಿಂದ ಭಾಳ ದೂರದಲ್ಲೆಲ್ಲ ಬರೋಕ್ಕಾಗದೇ ಇರೋರು VRL ಅಲ್ಲೆಲ್ಲ ಹಾಕಿ ಕಳಿಸ್ತಾರೆ ಸರ್. ನಾವೇನು ಮಾಡ್ತೀವಿ ಸರ್, ಈಗ ಭಾಳ ಸ್ವಲ್ಪ ಮಟೀರಿಯಲ್ ಜಾಸ್ತಿ ಇತ್ತಂದ್ರೆ 1/2 ಟನ್ 1 ಟನ್ ಗಂಟೆ ಐತಂದ್ರೆ ಸರ್, ಡೈರೆಕ್ಟ್ ನಾವು ಅದು ನಮ್ದು ಎಲ್ಲಿ ವೆಂಡರ್ಶಿಪ್ ಪಾಯಿಂಟ್ ಇದಾವಲ್ಲ ಸರ್, ಅದೇ ಅಡ್ರೆಸ್ ಕೊಟ್ಟಿರ್ತೀವಿ. ಡೈರೆಕ್ಟ್ ಕಸ್ಟಮರಿಂದ ಅದೇ ಪಾಯಿಂಟಿಗೆ ಕಳಿಸ್ಬಿಡ್ತೀವಿ ಸರ್. ನಾನು ಇಲ್ಲಿಗೆ ತರಿಸಿ ಇಲ್ಲಿಂದ ಅಲ್ಲಿ ಕಳ್ಸಂಗಿಲ್ಲ ಸರ್, ಅಲ್ಲೇ ಕಳಿಸಿ ಡೈರೆಕ್ಟ್ ಅಲ್ಲಿಂದ ಅಲ್ಲಿ ಕಳಿಸ್ಬಿಡ್ತೀವಿ ಸರ್. ಓಕೆ, ಆ ಥರ ಮಾಡ್ತೀವಿ ಸರ್. ತಿಂಗಳ ಒಳ್ಳೆ ಪೇಮೆಂಟ್ ನಿಮ್ಮ ಕಡೆಯಿಂದ ಹೋಗುತ್ತಾ ಪೇಮೆಂಟು? ಅದು ಹೇಗೆ? ನನ್ನ ಕಡೆಯಿಂದ ಪೇಮೆಂಟ್ ಸರ್. ಹೌದಾ? ನಮ್ಮ ಕಸ್ಟಮರ್ ಯಾರ್ದು ಬರ್ತಿ ಹೋಗಲಿ ಸರ್, ಬಟ್ ಮಟೀರಿಯಲ್ಸ್ ಇದೆ ಡೈರೆಕ್ಟ್ ಫ್ಯಾಕ್ಟ್ರಿ ಹೋದ್ರೂ ಅದು ಪೇಮೆಂಟ್ ನನ್ನ ಕಡೆಯಿಂದ ಹೋಗ್ತೀವಿ ಸರ್. ಓಕೆ, ತಿಂಗಳಿಗೆ ಅಷ್ಟು ಪೇಮೆಂಟ್ ಮಾಡ್ತಾ ಇದ್ದೀರಿ ಅವ್ರಿಗೆ? ಮಾಡ್ತೀವಿ ಸರ್. ಏನು ಕೋಟಿಗಟ್ಟಲೆ ಇದೆಯೇನು? ಅಲ್ಲ, ತಿಂಗಳಿಗೆ ಹೆಚ್ಚು ಕಡಿಮೆ ಎಲ್ಲ ಕಸ್ಟಮರ್ ಎಲ್ಲ ಅಂದ್ರೆ ಸರ್ ತಿಂಗಳು ಒಂದು 15-20 ಲಕ್ಷ ಹೆಚ್ಚು ಕಡಿಮೆ ಆಗ್ತಿರ್ತೈತೆ ಸರ್. ಓಕೆ, ಟರ್ನ್ ಓವರ್ ಸರಳ ನಿಮ್ಮದು. ಈಗ ಮತ್ತೆ ಕೊನೆ ಸೆಗ್ಮೆಂಟಿಗೆ ಬರೋದಾದರೆ ಎಲ್ಲರಿಗೂ ಒಂದು ಕುತೂಹಲದ ಪ್ರಶ್ನೆ ಇರುತ್ತೆ.
ನೀವೆಷ್ಟು ದುಡಿತಾ ಇದ್ದೀರಿ ಅನ್ನೋದೊಂದು, ಅದನ್ನು ಯಾವ ರೂಪದಲ್ಲಾದರೂ ನೀವು ಹೇಳ್ಬೋದು. ಯಾವ ರೀತಿ ಹಂಗೆಲ್ಲ ಹೇಳೋಕ್ಕಾಗಲ್ಲ ಸರ್. ತಿಂಗಳಿಗೆ ಒಂದು ಎವರೇಜ್ ಒಂದು 2-2.5 ಲಕ್ಷ ಮಾಡ್ತೀವಿ ಸರ್. ಮಾಡ್ತೀವಿ ಎಲ್ಲ ಮೂಲದಿಂದ. ಅಲ್ಲ ಖುಷಿ, ಯಾಕೆಂದರೆ ಏನು ಹೇಳಬೇಕಾಗಿದೆ, ನಾನು ಹೇಳೋದಕ್ಕೆ ಏನು ಪ್ರಯತ್ನ ಮಾಡ್ತೀನಿ ಅಂದರೆ, ಒಂದು ಭರವಸೆ ಅವ್ರಿಗೆ ಕೊಡಬೇಕು. ಹಳ್ಳಿಯಲ್ಲಿ ಕೂಡ ಉದ್ಯಮ ನಡೆಯುತ್ತೆ, ಅಲ್ಲಿ ಕೂಡ ಲಕ್ಷ ದುಡಿಯೋರಿದ್ದಾರೆ. ನೀವು ವಾಪಸ್ ಮತ್ತೆ ಹಳ್ಳಿಗೆ ಬನ್ನಿ ಅಲ್ವಾ. ಸುಲಭ ಸಿಟಿಯಲ್ಲಿ ಇಲ್ಲ, ಅಲ್ಲಿ ಏನು ಸುಮ್ಮನೆ ಕುಂದಿರ್ಸ್ತಾರನ್ರಿ ಪಾಪ ಕೆಲ್ಸಕ್ಕೆ ಎಷ್ಟು ಕೆಲಸ. ಅದ್ರ ರಿಯಾಲಿಟಿ ಒಂದು ಸರಿ ಸರ ನಮಗೆ ಭಗವಂತನ ಒಂದು ಸರಿ ತೋರಿಸ್ಬಿಟ್ಟ ಸರ್. ಯಾವಾಗ ಹೇಳ್ರಿ, ನೀವು ಎಲ್ಲೆಲ್ಲಿ ಇದ್ರಿ ಅಲ್ಲೆಲ್ಲಿಗೆ ಹೋಗಿ ದುಡೀರಿ ಬದುಕ್ರಿ ಅಂತ ಹೇಳಿ ಕರೋನಾ ಒಂದು ಕಾನ್ಸೆಪ್ಟ್ ಇಟ್ಟ ಭಗವಂತನ ಒಂದು ಟೈಮ್ ಕೊಟ್ಟ ನಮಗೆ. ಅಲ್ಲಿ ಹೋಗಿ ಸಿಟಿ ಬದ್ಲಿ ನಿಮ್ಮ ಊರಾಗ ಹೋಗಿ ಸಿಟ್ರಿಪ್ಪ ಅಂತ ಹೇಳಿ ಕಲ್ಸಿದ್ದಾರೆ. ಬಟ್ ಅದ್ರ ಜನ ಮತ್ತು ಅಲ್ಲೇ ಸಿಟಿಯಾಗ ಹೋಗಿ ಸಿಟಿತೀವಿ ಅಂತಾರೆ. ಏನು ಮಾಡಕ್ಕೆ. ಆಮೇಲೆ ನೀವು ಇನ್ನೊಂದು ಹೇಳಿದ್ ಭಾಳ ಖುಷಿ ಆಯ್ತು, ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಇದಕ್ಕೆ, ಬೇರೆ ದೇಶದಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಕೋತಿದ್ವಿ ಅಂತ ಹೇಳ್ತಿದ್ದೀರಲ್ಲ. ಹೌದು ಸರ್. ಅಲ್ವಾ? ಹೌದು ಸರ್. ಬೇರೆ ದೇಶದಿಂದ, ಚೈನಾದಿಂದ ಸರ್, ವಿಯೆಟ್ನಾಮಿಂದ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಭಾಳ ಇಂಪೋರ್ಟ್ ಆಗ್ತೈತೆ ಸರ್. ನಮ್ಮಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಐತಲ್ಲ ಸರ್, ಅಷ್ಟು ಪ್ರೊಡಕ್ಷನ್ ಇಲ್ಲ ಸರ್. ಜನರಿಗೆ ಸರ್ ಒಂದು ಉದ್ಯೋಗ ಮಾಡ್ಬೇಕಂತಂದ್ರೆ ಇವೆಲ್ಲ ಸರ್ ಹೆಂಗೆ ಗೊತ್ತೇನು ಸರ್, ಒಂದು ಮಷಿನ್ ತೊಗೊಂಡೋಗಿ ಒಂದೂವರೆ ಲಕ್ಷ ಬಂಡವಾಳ ಹಾಕ್ಬೇಕು ಸರ್. ತಿಂಗಳಿಗೆ ಇಡೀ ತಿಂಗಳ ಶ್ರಮ ಪಟ್ರೆ 10,000-15,000 ಉಳಿತೈತಿ. 10,000-15,000 ರೂಪಾಯಿಗೆ ಅಷ್ಟು ಬಂಡವಾಳ ಹಾಕಿ ಮಾಡೋ ಮಾರ ಅನ್ನೋಂಥ ಆಲಸಿ ಜನ ಭಾಳ ಇದ್ದಾರೆ ಸರ್. ಅದೇ 4 ಮಷಿನ್ ಹಾಕಿ ಒಂದು 50,000-60,000 ದುಡಿತೀನಲ್ಲ ಅನ್ನುವಂಥ ತಲೆವಳಿಕಿಲ್ಲ ಸರ್. ನೆಕ್ಸ್ಟ್ ಏನು ಗುರಿ ಇದೆ ಸರ್, ಕನಸು? ಸರ್ ನಮ್ದು ಇದು ಬಿಸ್ನೆಸ್ ಇನ್ನೂ ದೊಡ್ಡ ಪ್ರಮಾಣ ಬೆಳೆಸ್ಬೇಕು ಸರ್. ಇನ್ನಷ್ಟು ಜನಕ್ಕೆ ಉದ್ಯೋಗ ಕೊಡ್ಬೇಕು ಸರ್. ನನ್ನಿಂದ ಎಷ್ಟು ಸಾಧ್ಯ ಐತಿ ಅಷ್ಟು ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅನ್ನೋದು ನಮ್ದೊಂದು ಕಾನ್ಸೆಪ್ಟ್ ಸರ್. ನಮ್ಗೆ ಅವಾಗಲ್ಲಿ ನಮ್ಮ ಫ್ಯಾಕ್ಟ್ರಿ MD ಉದ್ಯೋಗ ನೀಡು ಅಂತ ಹೇಳಿರಲ್ಲ ಸರ್, ಉದ್ಯೋಗ ಕೊಡ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಇಟ್ಕೊಂಡು ಮಾಡತ್ತೀವಿ ಸರ್. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಉದ್ಯೋಗ ಕಲಿಸ್ತೀನಿ ಸರ್. ನಮ್ಮ ಫ್ಯಾಕ್ಟ್ರಿ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕು ಸರ್. ಇವತ್ತು ತಿಂಗಳಿಗೆ ಒಂದು 2-2.5 ಲಕ್ಷ ದುಡ್ಡು ಆಯ್ತೀವಿ ಸರ್. ಇದನ್ನು ತಿಂಗಳಿಗೆ ಒಂದು 20 ಲಕ್ಷಕ್ಕೆ ಹೋಗಿ ಹಚ್ಬೇಕಂತ ಐತೆ ಸರ್ ವಿಚಾರ. ಒಂದೊಂದು ಸೆಕೆಂಡಿಗೂ 1,000 ರೂಪಾಯಿ ದುಡಿಬೇಕಂತ ಲೆಕ್ಕಾಚಾರ ಸರ್. ಒಂದು ಸೆಕೆಂಡಿಗೆ 1,000 ಸರ್, ಹಂಗೆ ದುಡಿಬೇಕು ಸರ್. ಹಂಗೆ ಲೆಕ್ಕಾಚಾರ ಐತೆ ಸರ್. ಅಲ್ಲ ಸರ್, ಅಂಬಾನಿ ಅವ್ರದ್ದೆಲ್ಲ ಸರ್ ಒಂದು ಸೆಕೆಂಡಿಗೆ ಎಷ್ಟು ಐತೆ ರೀ ಪೇಮೆಂಟ್ ರೀ? ಎಷ್ಟು? ಸೆಕೆಂಡಿಗೆ 5,000 ದುಡಿತಾರೆ ಸರ್ ಅವ್ರು. ಅಂಬಾನಿನ? ಹೌದು ಸರ್. ಒಂದು ಸೆಕೆಂಡಿಗೆ 5,000? ಹೌದು ಸರ್, ಸೆಕೆಂಡಿಗೆ 5,000 ದುಡಿತಾರೆ ಸರ್ ಅವ್ರು. ಎಷ್ಟು ಆಯ್ತು ಸರ್ ಒಂದು ದಿವಸಕ್ಕೆ ಅವ್ರದ್ದು? ಎಷ್ಟು ಎಲ್ಲ ಬಿಸ್ನೆಸ್ ಅವ ಸರ್. ಸರ್ ಆ ಮಟ್ಟಕ್ಕೆ ಬೆಳಿಬೇಕಂತ ಕನಸು ಅಂತ ಇಟ್ಕೊಂಡೇನು ಸರ್. ಆ ಭಗವಂತ ಎಲ್ಲಿ ಹೋಗಿ ಹಸ್ತಾನ ಆಗುತ್ತೆ ಸರ್. ಕನಸು ಕಾಣಕ್ಕೆ ಏನ್ರಿ ನಾವು ರೊಕ್ಕ ಕೊಡತಿಲ್ಲಲ್ಲ ರೀ, ಫ್ರೀ ಆಫ್ ಕಾಸ್ಟ್ ಐತೆ ಕನಸು ಕಾಣಕ್ಕೆ. ಆಸೆ ಪಡ್ಬೇಕು ಸರ್, ಅದು ಮುಟ್ಟಕ್ಕೂ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ ಸರ್. ಅಷ್ಟಾಗಿಲ್ಲ ಅಂತಂದ್ರೆ ಇಷ್ಟಾರ ಆಗ್ತೀನಿ ಸರ್ 100%.